ಪುಟ್ಟರಾಜ ಗುರುಗಳಿಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬಹಳ ಅವಿನಾಭಾವ ಸಂಬಂಧ. ಯಾಕೆ ಸಂಚಾರಿ ಅಂದರೆ ಏನು ಅಂದರೆ ಒಂದಾ ಸ್ಥಳದೊಳಗೆ ಇರುವಂಥದ್ದಲ್ಲ. ಕಣ್ಣು ಕಾಣಿಸ್ತಿರೋರು ಒಂದು ಸಂಗೀತನ ಯೂಸ್ ಬಾರಿಸ್ಬೋದಾ? ಇಲ್ಲಿ ಸಂಗೀತ ಶಾಲೆ ಒಳಗೆ ಹೆಡ್ ಮಾಸ್ಟರ್ ಅಂತೇಳಿ ವರ್ಕ್ ಮಾಡ್ತಾ ಇದ್ದೀನಿ. ಮುಖ್ಯ ಇದು ಮಾಡಿರ್ತಾರೆ ಅದನ್ನೆಲ್ಲ ರೆಕಾರ್ಡ್ ಮಾಡಿ ಅದನ್ನು ಒಂದು ಎಡಿಟಿಂಗ್ ಮಾಡಿರೋದಾಗಿರ್ಬೋದು, ಒಂದು ಆಡಿಯೋನ, ಒಂದು ಸಂಗೀತವನ್ನ, ಸೊ ಅದೆಲ್ಲ ನೋಡಿ ಇಲ್ಲಿ ನಡೆಯುತ್ತೆ. ಸಿತಾರ ವಿಭಾಗ ಅಂತೇಳಿ ಇಲ್ಲೆಲ್ಲ ಸಿತಾರ ಕಲಿತಕ್ಕಂಥ ಮಕ್ಕಳಿಗೆ ಇದು ಸಿತಾರವನ್ನು ಕಲಿಸುವುದಕ್ಕೆ ಈ ನಾಡಿನೊಳಗೆ ಎಷ್ಟು ಜಾತಿಗಳದಾವಲ್ಲ ಆ ಎಲ್ಲ ಜಾತಿಯ ಮಕ್ಕಳು ಎಲ್ಲಿ ಸಿಗುತ್ತಾರೆ ಅಂತ ತಿಳ್ಕೊಂಡು ಕೇಳಿದರೆ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದೊಳಗೆ ಸಿಗ್ತಾರೆ. ಸಿನಿಮಾನೇ ಬೇರೆ, ನಾಟಕನೇ ಬೇರೆ. ಸಿನಿಮಾ ಅನ್ನೋದಂಥದ್ದು ರೀಲ್ ಆಗ್ತದೆ, ಇದು ರಿಯಲ್ಲೇ ಆಗ್ತದ. 365 ದಿನಗಳ ಪರ್ಯಂತರ ಒಂದೇ ನಾಟಕ ಓಡ್ತದ. ಸರ್ ನಿಮ್ಮ ಹೆಸರು? ಹೇಮರಾಜ್ ಶಾಸ್ತ್ರಿ ಹಿರೇಮಠ, ವ್ಯವಸ್ಥಾಪಕರು ವೀರೇಶ್ವರ ಪುಣ್ಯಾಶ್ರಮ ಗದಗ. ಅಂದರೆ ವ್ಯವಸ್ಥಾಪಕರು ಅಂದರೆ ಇವಾಗ ಕಾರ್ಯವನ್ನು ನೋಡ್ಕೊಳ್ಳೋರು. ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ಈ ಮಠದ ಬಗ್ಗೆ ಏನಾದರೂ ಸಂಗೀತದಲ್ಲಿ ತುಂಬ ಒಂದು ಸಾಹಿತ್ಯ ಇದೆ ಅಂತ ತುಂಬ ಈ ವಿವರಣೆ ಕೇಳಿದ್ದೀನಿ ನಾನು, ತುಂಬ ಇದೆ. ಸೊ ಅದ್ರ ಬಗ್ಗೆ ನೀವು ಎಕ್ಸ್ಪ್ಲನೇಷನ್ ಏನಾದರೂ ಕೊಡ್ತೀರಾ? ಪ್ರಥಮದಲ್ಲಿ ಸಿದ್ಧಲಿಂಗೇಶ್ವರ ಹಾನಗಲ್ಲ ಕುಮಾರ ಶಿವಯೋಗಿಗಳು ಪಂಡಿತ ಪಂಚಾಕ್ಷರ ಗುರುವರ್ಯರ ಸ್ಮರಣೆ ಮಾಡಿ ಎನ್ನ ಆರಾಧ್ಯ ಗುರುವರ್ಯರಾಗಿರುವಂಥ ಪರಮ ಪೂಜ್ಯ ಡಾಕ್ಟರ್ ಪುಟ್ಟರಾಜ ಗುರುವರ್ಯರ ಕರ್ತೃಗದ್ದಿಗೆಗೆ ಅಭಿವಂದಿಸಿ ಗದಗ ವೀರೇಶ್ವರ ಪುಣ್ಯಾಶ್ರಮದ ಪೀಠದ ಒಡೆಯರಾಗಿರುವಂಥ ಪರಮ ಪೂಜ್ಯ ಡಾಕ್ಟರ್ ಕಲ್ಲಯ್ಯಜ್ಜನವರ ಸ್ಮರಣೆಯನ್ನು ಮಾಡಿಕೊಂಡು ವೀರೇಶ್ವರ ಪುಣ್ಯಾಶ್ರಮ ಅಂದ್ರೆ ಅಂದರ ಬಾಳಿಗೆ ಬೆಳಕನ್ನು ಕೊಟ್ಟಿರುವಂಥ ವೀರೇಶ್ವರ ಪುಣ್ಯಾಶ್ರಮ. ಈ ವೀರೇಶ್ವರ ಪುಣ್ಯಾಶ್ರಮದೊಳಗೆ ಜಾತಿ ಭೇದಗಳು ಇಲ್ಲ. ಕಣ್ಣಿಲ್ದವರು, ಕಾಲಿಲ್ದವರು, ಅನಾಥ ಮಕ್ಕಳು, ಯಾವ ಧರ್ಮದವರಾದರೂ ಕೂಡ ಇಲ್ಲೇ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಇಲ್ಲೇ ಸಂಗೀತ ಅಧ್ಯಯನವನ್ನು ಮಾಡಿ ಹೋದವರು ಪಂಡಿತ ಪಂಚಾಕ್ಷರ ಗುರುವರ್ಯರ ಅವರ ಕಾಲದಲ್ಲಿ ಬಹುದೊಡ್ಡ ಖ್ಯಾತ ಗಾಯಕರಾಗಿ ಹೋಗಿದ್ದಾರೆ. ಬಸವರಾಜ ರಾಜಗುರು, ಪಂಚಾಕ್ಷರ ಸ್ವಾಮಿ ಮತ್ತಿಗಟ್ಟಿ ಇವರ ಸಾಲಿನೊಳಗೆ ಇನ್ನೂ ಖ್ಯಾತನಾಮರು ಕೂಡ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಅವರು ತಮ್ಮ ಸಂಗೀತ ಕಾರ್ಯಕ್ರಮವನ್ನು ನೀಡಿ ಪೂಜ್ಯ ಗುರುವರ್ಯರ ಕೃಪೆಗೆ ಪಾತ್ರರಾಗಿದ್ದಾರೆ. ಪಂಡಿತ ಪುಟ್ಟರಾಜ ಗುರುವರ್ಯರು ಈ ವೀರೇಶ್ವರ ಪುಣ್ಯಾಶ್ರಮವನ್ನು ಅಂಧ ಅನಾಥ ಮಕ್ಕಳನ್ನು, ಬಡ ಮಕ್ಕಳನ್ನು, ವಿದ್ಯಾರ್ಥಿಗಳನ್ನು ಎಲ್ಲೇ ಹೋದರೂ ಕಾರ್ಯಕ್ರಮಕ್ಕೆ ಭಕ್ತರನ್ನು ಬೇಡ್ತಾ ಇದ್ದರು. ಏನೋ ಇವತ್ತು ದುಡ್ಡನ್ನು ಕೇಳಲಿಲ್ಲ, ದವಸ ಧಾನ್ಯಗಳನ್ನು ಕೇಳಲಿಲ್ಲ, ನೀವೇನಾದರೂ ಕೊಡುವುದಿದ್ದರೆ ನಮ್ಮ ಆಶ್ರಮಕ್ಕೆ ಕಣ್ಣು ಇಲ್ಲದೇ ಇರುವಂಥ ಮಕ್ಕಳನ್ನು ಕೊಟ್ಟರೆ ನೀವು ಲಕ್ಷ ಲಕ್ಷ ಕಾಣಿಕೆಯನ್ನು ಕೊಟ್ಟಂತಾಗ್ತದ ಅಂತ ತಿಳ್ಕೊಂಡು ಅಪ್ಪಣೆ ಮಾಡಿದ್ರೆ ಇವತ್ತು ವೀರೇಶ್ವರ ಪುಣ್ಯಾಶ್ರಮದೊಳಗೆ ಸಾವಿರ ಸಾವಿರ ವಿದ್ಯಾರ್ಥಿಗಳು ಅಧ್ಯಯನವನ್ನು ಮಾಡ್ತಾರೆ. ಅದರ ಜೊತೆಗೆ ಸಾವಿರ ಸಾವಿರ ಜನ ಇಲ್ಲಿ ಅನ್ನದಾಸೋಹವನ್ನು ಮಾಡ್ತಾರೆ. ಈ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಸರ್ಕಾರದಿಂದ ಯಾವುದೇ ಸಂಘ ಸಂಸ್ಥೆಗಳಿಂದ ಅದಕ್ಕೆ ಪರಿಹಾರ ಇಲ್ಲ. ಇವತ್ತು ವೀರೇಶ್ವರ ಪುಣ್ಯಾಶ್ರಮದ ಆಸ್ತಿ ಯಾವುದು ಅಂದರೆ ಕರ್ನಾಟಕದಲ್ಲಿ ಇರುವಂಥ ಸಕಲ ಸದ್ಭಕ್ತರೇ ವೀರೇಶ್ವರ ಪುಣ್ಯಾಶ್ರಮದ ಆಸ್ತಿ. ಇಲ್ಲೇ ವೀರೇಶ್ವರ ಪುಣ್ಯಾಶ್ರಮದೊಳಗೆ ಇವತ್ತಿನ ದಿವಸ ಪರಮ ಪೂಜ್ಯ ಪುಟ್ಟರಾಜ ಗುರುವರ್ಯರ ಒಂದು ಸನ್ನಿಧಿಯಲ್ಲಿ ಸಂಗೀತ ಅಧ್ಯಯನವನ್ನು ಮಾಡಿ ಖ್ಯಾತನಾಮರಾದ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಖ್ಯಾತ ಗಾಯಕರಾಗಿರುವಂಥ ಪಂಡಿತ ಎಂ ವೆಂಕಟೇಶ್ ಕುಮಾರ್ ಅವರು, ಪಂಡಿತ ಸೋಮನಾಥ್ ಮರಡೂರವರು, ಪಂಡಿತ ಡಿ ಕುಮಾರದಾಸ್ ಅವರು, ಇವರ ಸಮಕಾಲೀನ ಅನೇಕ ಗಾಯಕರು ಕೂಡ ಇವತ್ತು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದೊಳಗೆ ತಾವು ಸಂಗೀತ ಕಾರ್ಯಕ್ರಮವನ್ನು ಇಡ್ತಾರೆ. ಅದರ ಜೊತೆಗೆ ಪುರಾಣ ಪ್ರವಚನಕಾರರಾಗಿ ಅನೇಕ ಪುರಾಣ ಪ್ರವಚನಕಾರರು ಕೂಡ ಇವತ್ತು ಆಶ್ರಮದಲ್ಲಿ ಗುರುವರ್ಯರ ಸನ್ನಿಧಾನದಲ್ಲಿ ತಯಾರಾಗಿ ನಾಡಿನಾದ್ಯಂತವಾಗಿ
ಪುರಾಣ ಪ್ರವಚನವನ್ನು ಮಾಡ್ತಾರೆ. ಅದರ ಜೊತೆಗೆ ವಾದ್ಯಗಳು ವಯಲಿನ್ ಇರ್ಬೋದು, ತಬಲಾ ಇರ್ಬೋದು, ಫ್ಲೂಟ್ ಇರ್ಬೋದು, ಕೊಳಲಿರ್ಬೋದು, ಇವೆಲ್ಲ ವಾದ್ಯಗಳನ್ನು ಅಧ್ಯಯನವನ್ನು ಮಾಡುವಂಥ ಕೇಂದ್ರ ಇದು ವೀರೇಶ್ವರ ಪುಣ್ಯಾಶ್ರಮವಾಗಿದೆ. ಈಗಿನ ಪೀಠದ ಒಡೆಯರಾಗಿರುವಂಥ ಪರಮ ಪೂಜ್ಯ ಡಾಕ್ಟರ್ ಕಲ್ಲಯ್ಯಜ್ಜನವರು ಈ ವೀರೇಶ್ವರ ಪುಣ್ಯಾಶ್ರಮವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ. ಇವತ್ತು ಬಹಳ ವ್ಯವಸ್ಥಿತವಾಗಿ ಇಲ್ಲೇ ಪರಮ ಪೂಜ್ಯನೀಯರು ಈ ಆಶ್ರಮದ ಅಭಿವೃದ್ಧಿಯನ್ನು ಈ ಒಂದು ಕೋಟಿ ದುಡ್ಡನ್ನು ಖರ್ಚು ಮಾಡಿ ಗುರುವರ್ಯರ ದ್ವಾರ ಬಾಗಿಲವನ್ನು ಕಟ್ಟಿಸಿದ್ದಾರೆ. ಅದರ ಜೊತೆಗೆ ಹೊಸ ರಥೋತ್ಸವ, ಅದರ ಜೊತೆಗೆ ಆಶ್ರಮದ ಅಭಿವೃದ್ಧಿ ಕಾರ್ಯಕ್ರಮಗಳು, ಆಮೇಲೆ ಅದರ ಜೊತೆಗೆ ಹೊಲದ ವ್ಯವಸಾಯದ ಒಂದು ಕೆಲಸವನ್ನು ಕೂಡ ಪರಮ ಪೂಜ್ಯರು ಬಹಳ ಕಟ್ಟುನಿಟ್ಟಾಗಿ ಆ ಕೆಲಸವನ್ನು ಕೂಡ ಇಲ್ಲೇ ಅವರು ಮಾಡಿದ್ದಾರೆ. ಅಂಥ ಪೂಜ್ಯರು ಎಷ್ಟೇ ಜನ ಬಂದರೂ ಕೂಡ ಅವರಿಗೆಲ್ಲ ನಿತ್ಯನೂ ಕೂಡ ಅನ್ನ ಪ್ರಸಾದವನ್ನು ಎಷ್ಟೊತ್ತಿಗೆ ಬರಲಿ ಅವರು ಇವತ್ತು ಯಾವ ಸಮಯಕ್ಕೆ ಬಂದರೂ ಕೂಡ ಪ್ರಸಾದ ವಿತರಣೆಯನ್ನು ಏರ್ಪಾಡು ಮಾಡ್ತಾ ಇದ್ದಾರೆ. ನನ್ನ ಹತ್ರ ಒಂದು ಡೌಟ್ ಇದೆ ಇವಾಗ. ಸೊ ನೀವು ಹೇಳ್ತಾ ಇರಬೇಕಾದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ಈ ಕಡೆ ಇಡ್ತಾ ಇದ್ರಿ, ಇದು ಅಂದರೆ ಈ ಒಂದು ಇದ್ರ ಮೇಲೆ. ಸೊ ಏನು ಅದಕ್ಕೆ ಕಾರಣ ಏನು? ನಿಮ್ಮ ಒಂದು ಏನಂತಾರೆ ಕಾನ್ಸಂಟ್ರೇಷನ್ ಅಂದರೆ ನಿಮ್ಮ ಒಂದು ಮೈಂಡ್ ಎಲ್ಲ ಇಲ್ಲಿಗೆ ಒಂದು ಇದು ಮಾಡ್ತಾ ಇದ್ರಿ, ಹೇಳ್ತಾ ಇರಬೇಕಾದ್ರೆ ನೀವು ನೋಡ್ತಾ ಇದ್ರಿ ಈ ಕಡೆನೆ. ಸೊ ಅದಕ್ಕೆ ಕಾರಣ ಏನು? ನೀವು ಮಾತಾಡ್ತಾ ಇರ್ಬೇಕಾದ್ರೆ ಈ ಕಡೆನೇ ನೋಡ್ತಾ ಇದ್ರಿ, ಅಂದರೆ ಕ್ಯಾಮ್ರಾ ಮುಂದೆ ನೋಡ್ತಾ ಇದ್ರಿ, ನೋಡ್ತಾ ಇರಲಿಲ್ಲ. ಸೊ ಇಲ್ಲೇ ನೋಡೋ ಕಾರಣ ಏನು? ಒಂದು ಭಾವಚಿತ್ರ ನೋಡಿಕೊಂಡು ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ಅಂತ. ಇಲ್ಲೇ ಪರಮ ಪೂಜ್ಯ ಗುರುಗಳ ಭಾವಚಿತ್ರ ಅವರನ್ನು ನೋಡಿಕೊಂಡು ನಾ ಮಾತಾಡ್ತೀನಿ. ಅವ್ರ ಜೊತೆ ನೀವು ಸಹ ಅವ್ರಿಗೆ ಹೇಳ್ತಾ ಇದ್ದಂಗೆ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ತುಂಬ ಒಂದು ಇದಾಯಿತು ಗೈಸ್, ತುಂಬ ಒಂದು ಇಷ್ಟ ಆಯಿತು ಇದು ನೋಡಿಬಿಟ್ಟು. ಸರ್ ನಾನು ಅದೇ ಕೇಳಿದೆ, ನನಗೆ ಒಂದು ಡೌಟ್ ಬಂತು, ಈ ಥರ ನೀವು ಕ್ಯಾಮ್ರಾ ಮುಂದೆ ನೋಡ್ಕೊಂಡು ಹೇಳ್ತಾ ಇಲ್ಲ, ಈ ಕಡೆ ನೋಡ್ಕೊಂಡು ಮುಂದೆ ನೋಡ್ಕೊಂಡು ಹೇಳ್ತಾ ಇದ್ದೀರ ಅಂತ ನಾನು ಕೇಳಿದೆ ಅವ್ರನ್ನ. ಸೊ ಅಲ್ಲಿ ಒಂದು ಪರಮ ಪೂಜನೀಯ ಒಂದು ಗುರುಗಳಾದರೆ ಇದ್ದಾರೆ, ಸೊ ಅವ್ರನ್ನ ಒಂದು ನೋಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ನನಗೆ ತುಂಬ ಒಂದು ಸಂತೋಷ ಆದರೆ ಆಯಿತು ಇದನ್ನು ಕೇಳಿಸ್ಕೊಂಡು. ಅದರ ಜೊತೆಗೆ ನಮ್ಮ ವೀರೇಶ್ವರ ಪುಣ್ಯಾಶ್ರಮದ ಸಂಸ್ಥೆಗಳು ಪಂಡಿತ ಪಂಚಾಕ್ಷರಿ ಗವಾಯಿಗಳವರ ಅಂದರ ವಸತಿಯ ವಿಶೇಷ ಸಂಗೀತ ಪಾಠಶಾಲಾದ ಕುಮಾರೇಶ್ವರ ಕೃಪಾ ಪೋಷಿತ ಪಂಡಿತ ಪಂಚಾಕ್ಷರಿ ಗವಾಯಿಗಳವರ ನಾಟ್ಯ ಸಂಘ ಅದ. ಸರ್ ಇವಾಗ ಇಲ್ಲಿ ಒಂದು ಸಂಗೀತನ ಅವರೇ ಹಾಡಿಕೊಂಡು ಒಂದು ಪ್ಲೇ ಮಾಡಿಕೊಂಡು ಆ ಮ್ಯೂಸಿಕ್ಕನ್ನು ಆ ಥರ ಇದು ಮಾಡ್ತಾರಾ ಸಂಗೀತ ಶಾಲೆಯಲ್ಲಿ ಇವಾಗ ಹೋದರೆ? ಮಾಡ್ತಾರೆ. ಇಲ್ಲಿ ಒಂದು ಸಂಗೀತನ ಒಂದು ಪ್ರಾಕ್ಟೀಸ್ ಮಾಡಿ ಹೋಗಿರುವಂತಹ ಯಾರಾದರೂ ಒಂದು ಇತಿಹಾಸದಲ್ಲಿ ಯಾರು ಇದ್ದಾರೆ, ಅವ್ರ ಹೆಸರುಗಳೇನಾದರೂ ಹೇಳ್ತೀರಾ? ಇಲ್ಲಿಂದ ಆಶ್ರಮದಲ್ಲಿ ಕಲಿತು ಹೋದವರು ಈಗ ತಾನೇ ಹೇಳಿದ ಹಾಗೆ ಅಂತಾರಾಷ್ಟ್ರೀಯ ಖ್ಯಾತ ಕಲಾವಿದರಾಗಿರುವಂಥ ಪಂಡಿತ ಎಂ ವೆಂಕಟೇಶ್ ಕುಮಾರ್ ಧಾರವಾಡ ಕೇಳಿದ್ದೀನಿ, ನಾನು ಹೆಸರು ಕೇಳಿದ್ದೀನಿ. ಇಲ್ಲೇ ಅಧ್ಯಯನ ಮಾಡಿದವರು. ಅದರ ಜೊತೆಗೆ ಪಂಡಿತ ಸೋಮನಾಥ್ ಮರಡೋರು, ಡಿ ಕುಮಾರ್ ದಾಸ್, ಫಕೀರೇಶ್ ಕಣ್ಮಿ, ಬಸವರಾಜ್ ಗೋನಾಳ್, ರಾಜಗುರು ಗುರುಸ್ವಾಮಿ ಕಲಿಕೇರಿ, ಇಂಥ ಸಾವಿರ ಸಂಗೀತಗಾರರು ಇಲ್ಲಿ ತಯಾರಾಗಿ ಹೋಗಿದ್ದಾರೆ. ಸರ್ ನಾಟಕ ಶಾಲೆ ಇದೆ ಅಂತಲ್ವಾ? ಹೌದು ಸರ್, ನಾಟಕ ಶಾಲೆ ಅಂದರೆ ಅದು ನಮ್ಮ ಗುರುಗಳು ಪಂಚಾಕ್ಷರಿ ಅಜ್ಜನವರು ಸಂಸ್ಥೆ ಸಾಲದಲ್ಲಿ ಇರ್ತದೆ. ಸಂಚಾರಿ ಸಂಗೀತ ಪಾಠಶಾಲೆ. ಸಂಚಾರಿ ಅಂದರೆ ಏನು ಅಂದರೆ ಒಂದಾ ಸ್ಥಳದೊಳಗೆ ಇರುವಂಥದ್ದಲ್ಲ. ಇವತ್ತು ಗದಗಿನೊಳಗೆ 8 ದಿನ ಇದ್ದೀರ, ಮತ್ತೊಂದು ಊರಾಗ 8 ದಿನ, ಮತ್ತು ಮುಗದೊಂದು ಊರಾಗ 8 ದಿನ, ಹಿಂಗೆ ಸಂಚಾರಿ ಸಂಗೀತ ಪಾಠಶಾಲೆ ಅಂತ ಕರೀತಾರೆ. ಸ್ವಲ್ಪ ಸಂಸ್ಥೆ ಸಾಲದ ಬಾದಿ ಒಳಗೆ ಇರ್ತದೆ. ಅವಾಗ ಪಂಚಾಕ್ಷರಿ ಅಜ್ಜನವ್ರು ಏನು ಮಾಡ್ತಾರೆ ಅಂತ ತಿಳ್ಕೊಂಡು ಕೇಳಿದ್ರೆ, ಮೈಸೂರು ಮಹಾರಾಜರ ಹತ್ರ ಹೋಗಬೇಕು, ಒಂದಿಷ್ಟು ಅವರಿಂದ ಏನಾದರೂ ಧನಸಹಾಯ ಪಡ್ಕೊಂಡು ಬರಬೇಕಂತ ಮೈಸೂರಿಗೆ ಹೋಗ್ತಾರೆ. ಅವಾಗ ಹೋದಾಗ ಮೈಸೂರು ಮಹಾರಾಜರು ಲಿಂಗದೊಳಗಾಗಿರ್ತಾರೆ. ಆ ಪ್ರಸಂಗ ಮೈಸೂರಿಗೆ ಹೋಗಿ ನಿರಾಶರಾಗಿ ಬರ್ತಾರೆ. ಆವಾಗ ಚಿಂತೆಯಲ್ಲಿ ಇರುವಂಥ ಪ್ರಸಂಗದೊಳಗೆ 14 ವರ್ಷದ ಪುಟ್ಟರಾಜ ಗುರುವರಿಯರು ಸೊನ್ನಲಗಿ ಸಿದ್ದರಾಮೇಶ್ವರ ನಾಟಕವನ್ನು ಬರೀತಾರೆ. ಬರೆದು ಹಿರಿಯರು ಹೋಗ್ತಾರೆ, ಅಪ್ಪ ಪುಟ್ಟಯ್ಯ ನಾಟಕ ಬರ್ದಾನ್ರಪ್ಪ, ತಾವು ಅಪ್ಪಣೆ ಕೊಟ್ಟರೆ ನಾಟಕ ಆಡ್ಬೇಕಂತ ಮಾಡೀವಿ. ಆವಾಗ ಪಂಚಾಕ್ಷರಿ ಅಜ್ಜನವರಂತಾರೆ, ಅಖಂಡ ಬ್ರಹ್ಮಚಾರ್ಯ ಕಾಯ ಪಕ್ಕಾ ಮಾಡಿ. ಆವಾಗ ಪಂಚಾಕ್ಷರಿ ಅಜ್ಜನವರಂತಾರೆ, ಬೇಡ್ರಪ್ಪ, ನಾಟಕ ಕಂಪ್ನಿ ಅಂದ್ರೆ ಅಲ್ಲಿ ಸ್ತ್ರೀ ಪಾತ್ರ ಮಾಡ್ತಕ್ಕಂಥ ಹೆಣ್ಮಕ್ಳು ಬೇಕಾಗ್ತದೆ, ಬೇಡ ಅಂತಂದಾಗ, ಬುದ್ಧಿ ನಿಮ್ಮ ಆಚಾರಕ್ಕೆ ಭಂಗ ಬರದಂತೆ ನಾವು ನೋಡ್ಕೊಳ್ತೀವಿ ಅಂತಂದಾಗ
ಆವಾಗ ಪಂಚಾಕ್ಷರಿ ಅಜ್ಜನವರಂತಾರೆ, ಆಯ್ತಪ್ಪ ಸ್ತ್ರೀ ಪಾತ್ರವನ್ನು ಪುರುಷರೇ ಮಾಡಂಗಿದ್ರೆ ನಾಟಕ ಕಂಪನಿ ಕಟ್ಟಬಹುದು ಅಂತ ಒಪ್ಪಿಗೆ ಸೂಚನೆ ಕೊಡ್ತಾರೆ. ಆವಾಗ 1937 ನಾಟಕ ಕಂಪನಿ ಪ್ರಾರಂಭವಾಗ್ತದೆ ನರಗುಂದ ಮಹಾನಗರದೊಳಗೆ. ಸರ್, ನಾಟಕ ಪ್ರಾರಂಭ ಆಗಿದ್ದೇ ಕರ್ನಾಟಕದಲ್ಲಿ ಗದಗ ಜಿಲ್ಲೆಯಲ್ಲಿ ತುಂಬ ಒಂದು ಪುರಾತನವಾಗಿ ಪ್ರಾರಂಭ ಆಗಿತ್ತಾ ನಾಟಕಗಳು, ಈ ಥರ ಸಂಗೀತಗಳೆಲ್ಲ? ಅಂದ್ರೆ ಸುಮಾರು 40 ನಾಟಕಗಳನ್ನು ಸ್ವತಃ ತಮ್ಮ ಕಂಪನಿಗೆ ಬರೆದು ಕೊಡ್ತಾರೆ ಪುಟ್ಟರಾಜ ಅಜ್ಜವರು. ಪೌರಾಣಿಕ ಆಗಲಿ, ಐತಿಹಾಸಿಕ ಆಗಲಿ, ಸಾಮಾಜಿಕ ಆಗಲಿ ಅನೇಕ ಶರಣರ ಸಂತರ ನಾಟಕಗಳನ್ನು ಬರೆದು ಕಂಪನಿಗೆ ಕೊಟ್ಟು ಆ ಕಂಪನಿ ಒಳಗೆ ನಾಟಕವನ್ನು ಆಡಿ ಬಂದ ಹಣದಿಂದ ಆಶ್ರಮದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಪ್ರಸಾದಕ್ಕೆ ಇನ್ನೊಂದು ಡೌಟ್ ಇದೆ ಸಮರ್ಪಣೆ ಆಗ್ತದೆ. ಈ ನಾಟಕಗಳು ಮೊದಲು ಮಾಡ್ತಾ ಇದ್ರು, ಸೊ ಇವಾಗ ಅವನು ಸಿನಿಮಾಗಳಿಗೆ ಮಾರ್ಪಾಡಾಗಿದ್ದಾವೆ ಅಂತ ಹೇಳ್ತಾರೆ. ಸೊ ಅದು ಯಾವ ಮಟ್ಟಿಗೆ ನಿಜ ಅಂತ ನೀವು ಹೇಳ್ತೀರಾ? ಇಲ್ಲ, ಅದು ಸಿನಿಮಾನೇ ಬೇರೆ, ನಾಟಕನೇ ಬೇರೆ. ಸಿನಿಮಾ ಅನ್ನೋದಂಥದ್ದು ರೀಲ್ ಆಗ್ತದೆ, ಇದು ರಿಯಲ್ಲೇ ಆಗ್ತದೆ. ಗೈಸ್ ನೋಡಿದ್ರೆ ಗೈಸ್, ಇದೇ ನಾನು ಸಾಧನ ಅದೇ ಕೇಳಬೇಕಾಗಿದ್ದು. ಆ್ಯಕ್ಚುಲಿ ಮೀನಿಂಗ್ ಏನು ಅಂತ ಹೇಳ್ಬಿಟ್ಟು, ರೀಲ್ ಬೇರೆ, ರಿಯಲ್ ಬೇರೆ. ನೋಡಿದ್ರಾ ಇಂಥದ್ರ ಬಗ್ಗೆ ನೀವು ತಿಳ್ಕೊಬೇಕು. ಒಂದು ಸಿನಿಮಾಗಳು ಅದು ಇದು ಅಂತ ಮೈಂಡಲ್ಲೆಲ್ಲ ಇದು ತುಂಬಿಸ್ಕೊಂಡ್ಬಿಟ್ಟಿರ್ತೀರ. ಸೊ ಆ್ಯಕ್ಚುಲಿ ಇದು ಏನಿರುತ್ತೆ ರಿಯಲ್ಲು ಸ್ಟೋರಿ. ಸೊ ಇಂಥದನ್ನು ನೀವು ತುಂಬ ಆದಷ್ಟು ತಿಳ್ಕೊಬೇಕು ಅಂತ ಅಂದರೆ ಆ ನಾಟಕ ಕಂಪನಿಯಿಂದ ಪಂಡಿತ್ ಶ್ರೀ ಕುಮಾರೇಶ್ವರ ಕೃಪಪೋಷಿತ ಪಂಡಿತ ಪಂಚಾಕ್ಷರಿ ಗವೈಗಳವರ ನಾಟ್ಯ ಸಂಘ ಅಂತೇನು ಅಸ್ತಿತ್ವಕ್ಕೆ ಬಂತಲ್ಲ, 1937 ಇಸ್ವಿಗೆ ಅಸ್ತಿತ್ವಕ್ಕೆ ಬಂತು. ಆವಾಗ ನಾಟಕದಿಂದ ಬಂದ ಹಣದಿಂದ ಸಂಸ್ಥೆ ಸಾಲನೂ ಹೋಯಿತು. ಸಂಸ್ಥೆ ಸಾಲ ಹೋದ ನಂತರ ಗದಗ ಮಹಾನಗರಕ್ಕೆ ಬರ್ತದೆ ನಾಟಕ ಕಂಪ್ನಿ. ಗದಗ ಮಹಾನಗರಕ್ಕೆ ಬಂದಿರುವಂಥ ಪ್ರಸಂಗದೊಳಗೆ ಗದಗ ಮಹಾನಗರದೊಳಗೆ ಆ ನಾಟಕ ಕಂಪನಿ ಒಂದೇ ನಾಟಕ, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನ ನಾಟಕ 365 ದಿನಗಳ ಪರ್ಯಂತ ಒಂದೇ ನಾಟಕ ಓಡುತ್ತದೆ. ಒಂದೇ ಪ್ರಯೋಗ, ಒಂದೇ ನಾಟಕ 365 ದಿನಗಳ ಪರ್ಯಂತ ಓಡಿದ ನಂತರ ಸಂಸ್ಥೆ ಸಾಲ ಹೋಗ್ತದೆ. ಹೋದ ನಂತರ ಪೂಜ್ಯ ಪುಟ್ಟರಾಜ ಗುರುವರರು ಆ ಬಂದ ಹಣದಿಂದ ಏನು ಮಾಡಿದ್ರು ಅಂತ ತಿಳ್ಕೊಂಡು ಕೇಳಿದ್ರೆ, ಹೇಮರೆಡ್ಡಿ ಮಲ್ಲಮ್ಮನ ಹೊಲ ಅಂತ ಆಸ್ತಿ ಹಿಡಿತಾರೆ ಗದಗಿನೊಳಗೆ. ಆ ನಾಟಕದಿಂದ ಬಂದ ಹಣದಿಂದ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನ ಹೊಲ ಅಂತ ಈಗೂ ಆ ಹೊಲ ಇದೆ. ಮತ್ತು ಅಕ್ಕ ಮಹಾದೇವಿ ನಾಟಕದಿಂದ ಬಂದಿರತಕ್ಕಂಥ ಹಣದಿಂದ ಅಕ್ಕ ಮಹಾದೇವಿ ಹೊಲ ಅಂತ ಈಗೂ ಸಹಿತ ಗದಗಿನ ಗದಗ ಜಿಲ್ಲೆ ಒಳಗೆ ಆ ಆಸ್ತಿ, ಆ ಜಮೀನು ಈಗೂ ಇದೆ. ಸುಮಾರು 55-56 ಎಕರೆ ಜಮೀನವನ್ನು ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಆಸ್ತಿ. ಸರ್, ಗದಗದಲ್ಲಿ ಇನ್ನೂ ಫೇಮಸ್ ವ್ಯಕ್ತಿಗಳ ಬಗ್ಗೆ ಏನಾದರೂ ಹೇಳ್ತೀರಾ? ಗದಗದಲ್ಲಿ ಅಂದರೆ ಇದು ನಮ್ಮದು ಮೂಲವಾಗಿ ಗದಗಿನಲ್ಲಿ ಅನೇಕ ಕವಿಗಳಾಗಿ ಹೋಗಿದ್ದಾರೆ. ಇಲ್ಲಿ ಹುಯಿಲ್ಗೋಳದಲ್ಲಿ ವೀರನಾರಾಯಣ ಅಂದರೆ ನಾರಾಯಣರಾವ್ ಹುಯಿಲ್ಗೋಳ ಅಂತೇಳಿ, ನಂತರ ವೀರನಾರಾಯಣ ಅಂತ ಪ್ರಸಿದ್ಧ ಭವ್ಯ ಮಂದಿರ. ಆಮೇಲೆ ಇಲ್ಲಿ ಚಾಮರಾಜ ಕವಿ ಹುಟ್ಟಿರ್ತಕ್ಕಂಥ ಊರು ಇದೆ ನಾರಾಯಣಪುರ. ಆಮೇಲೆ ಮುಂದೆ ಕೋಳೆವಾಡದಲ್ಲಿ ಹುಟ್ಟಿರ್ತಕ್ಕಂಥ ಕುಮಾರವ್ಯಾಸ. ಇದಕ್ಕೆ ಗದಿಗಿಗೊಂದು ಇತಿಹಾಸ ಇದೆ. ಗದಿಗಿಗೊಂದು ಇತಿಹಾಸ ಇದೆ. ಇಲ್ಲಿ ಗದಿಗಿಗೆ ಪಂಚಾಕ್ಷರಿ ಅಜ್ಜನವರು ಗುರುಗಳು ಬರಲಿಕ್ಕೆ ಆವಾಗ ಸಂಚಾರಿ ಸಂಗೀತದ ಪಾಠಶಾಲಾ ಕಟ್ಕೊಂಡು ಬಂದಿರುವಂಥ ಪ್ರಸಂಗದೊಳಗೆ ಪ್ರಥಮವಾಗಿ ಗದಗಿನ ಜನತೆಗೆ ಕಣ್ಣಿಗೆ ಕಂಡವರು ಪಂಚಾಕ್ಷರಿ ಅಜ್ಜನವರು. ಅದು ಯಾರಿಗೆ ಅಂತ ತಿಳ್ಕೊಂಡು ಕೇಳಿದರೆ, ರೋಣದ ಬಸುರುಗಿಡದ ವೀರಪ್ಪನವರಂತ ಹೇಳಿ. ಆ ರೋಣದ ಬಸುರುಗಿಡದ ವೀರಪ್ಪನವರು ಆಗಿನ ಕಾಲದೊಳಗೆ ದಾನಸೂರ ಅಂತ ಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು. ಬಸುರುಗಿಡದ ವೀರಪ್ಪನವರು ಮಹಾನು ಉದಾರಿ ಗುಣ. ಅವ್ರದ್ದು ಸುಮಾರು 100 ಮೋಟ್ರುಗಳು. ಆಗಿನ ಕಾಲದಾಗ ಈಗಿನಂಗೆ ಸರ್ಕಾರಿ ಬಸ್ಸುಗಳು ಇದ್ದಿದ್ದಿಲ್ಲ, ಖಾಸಗಿ ಬಸ್ಸುಗಳಿದ್ದವು. ಲಕ್ಷ್ಮೀ ಮೋಟ್ರ್ ಕಂಪ್ನಿ ಒಳಗೆ ಪಂಚಾಕ್ಷರಿ ಅಜ್ಜನವರಿಗೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಆವಾಗ ಅವರು 100 ಎಣ್ಣೆ ಮಿಲ್ಲುಗಳು ಬಸುರುಗಿಡದ ವೀರಪ್ಪನವರು. ಆವಾಗ ಬಸುರುಗಿಡದ ವೀರಪ್ಪನವರು ಅಂತಾರೆ, ಬುದ್ಧಿ ತಾವು ಎಲ್ಲಿ ಹೋಗುವುದು ಬೇಡ, ನಿಮಗಾಗಿ ಸ್ಥಳದಾನವನ್ನು ಕೊಡ್ತೀನಿ ಅಂತ ತಿಳ್ಕೊಂಡು ಆವಾಗ ಬಸುರುಗಿಡದ ವೀರಪ್ಪನವರು ಏನು ಮಾಡಿದ್ರು ಅಂತ ತಿಳ್ಕೊಂಡು ಕೇಳಿದರೆ, ಈಗೇನು ಸದ್ಯೇನು ಇದು ಆಶ್ರಮ ಆಗ್ಯದಲ್ಲ, ಈ ಆಶ್ರಮ ಸ್ಥಾಪನೆಗೊಂಡಿರ್ತಕ್ಕಂಥ ಸ್ಥಳದಾನವನ್ನು ಯಾರು ಕೊಟ್ಟವರು ಅಂತ ತಿಳ್ಕೊಂಡು ಕೇಳಿದರೆ, ಬಸುರುಗಿಡದ ವೀರಪ್ಪನವರು ಕೊಟ್ಟಿರ್ತಕ್ಕಂಥ ಈ ಪುಣ್ಯ ಭೂಮಿ ಇದು. ಅದಕ್ಕೆ ಪಂಚಾಕ್ಷರಿ ಅಜ್ಜನವರು ಅಂತಾರೆ, ದಾನ ಕೊಟ್ಟವ್ರ ಹೆಸರು ಬರಬೇಕಂತ ತಿಳ್ಕೊಂಡು ಇದಕ್ಕೆ ವೀರೇಶ್ವರ ಪುಣ್ಯಾಶ್ರಮ ಅಂತ ತಿಳ್ಕೊಂಡು ನಾಮಕರಣವನ್ನು ಮಾಡಿದರು ಪಂಡಿತ ಪಂಚಾಕ್ಷರಿ ಅಜ್ಜನವರು. ಆ ಪಂಡಿತ ಪಂಚಾಕ್ಷರಿ ಅಜ್ಜನವರು ನಾಮಕರಣವನ್ನು ಮಾಡಿರುವಂಥ ಪ್ರಸಂಗದೊಳಗೆ ಇದು ಈಗೇನು ಆಶ್ರಮ ಕಾಣತಕ್ಕಂಥದ್ದು
ಗದಗಿನೊಳಗೆ ಊರು ಹೊರಗೆ ಒಂದು ಭೂಮಿ ಇದು, ಈಗಾಗಲೇ ನಡು ಊರೊಳಗಾಗಿಬಿಟ್ಟದೆ ಅದು ಆಶ್ರಮ. ಆ ಮಾತು ಬೇರೆ. ಅವಾಗ ಪಂಡಿತ ಪಂಚಾಕ್ಷರಿ ಅಜ್ಜನವರು ಆಗಿನ ಕಾಲದೊಳಗೆ 80-90 ವಿದ್ಯಾರ್ಥಿಗಳು ಕಟ್ಕೊಂಡಿರುವಂಥ ಪ್ರಸಂಗದೊಳಗೆ ಪಂಚಾಕ್ಷರಿ ಅಜ್ಜನವರಿಗೆ ವಯಸ್ಸಾಗ್ತದೆ, ಇವರಿಗೆ ಗುರುಗಳಿಗೆ ವಯಸ್ಸಾಗ್ತದ. ಗುರುಗಳಿಗೆ ವಯಸ್ಸಾಗಿರುವಂಥ ಪ್ರಸಂಗದೊಳಗೆ ಅವಾಗ ಪುಟ್ಟರಾಜ ಅಜ್ಜವ್ರು ಕರೀತಾರೆ, ಪುಟ್ಟಯ್ಯ ಇನ್ನು ಈ ಆಶ್ರಮದ ಭಾರ ನಿನಗಪ್ಪ. ಯಪ್ಪ ಬುದ್ಧಿ ನನ್ನ ಕಣ್ಣಿಲ್ಲ ಅಂತಾರೆ, ಯಪ್ಪ ಬುದ್ಧಿ ನನ್ನ ಕಣ್ಣಿಲ್ಲ ಅಂತಾರೆ. ನನಗೂ ಕಣ್ಣಿಲ್ಲೋ ಪುಟ್ಟಯ್ಯ, ನನಗೂ ನಿನಗೂ ವೀರಬರಿಗೂ ಕಣ್ಣಿಲ್ಲಲ್ಲ, ಕೈ ಹಿಡಿದು ನಡೆಸುವಾತನಿದಾನೆ, ಆತನೇ ಹಾನಗಲ್ಲ ಕುಮಾರ ಶಿವಯೋಗಿ. ಹಾನಗಲ್ಲ ಕುಮಾರ ಶಿವಯೋಗಿಗಳವರ ಆಜ್ಞೆಯಂತೆ ನಡೆದುಕೊಂಡು ಬಂದಿರುವಂಥ ಈ ಸಂಸ್ಥೆ ಇದು. ಹಾನಗಲ್ ಅಜ್ಜನವರ ಆಜ್ಞೆಯಂತೆ ನಡೆದುಕೊಂಡು ಬಂದಿರತಕ್ಕಂಥ ಈ ಸಂಸ್ಥೆ ಇದು. ಈ ಸಂಸ್ಥೆ ಮುಂದೆ ಸಾಗಿಕೊಂಡು ಹೋಗಬೇಕಂದ್ರ ನೀನು ಈ ಆಶ್ರಮದ ಅಧಿಪತಿ ಆಗಬೇಕೆನ್ನುವಂಥ ಮಾತನ್ನ ಹಾನಗಲ್ಲ ಕುಮಾರ ಶಿವಯೋಗಿಯ ಕರುಣೆಯ ಕಂದರಾಗಿರ್ತಕ್ಕಂಥ ಪೂಜ್ಯ ಪುಟ್ಟರಾಜ ಗುರುವರರಿಗೆ ಆಶ್ರಮದ ಭಾರವನ್ನು ಹೊರಿಸ್ತಾರೆ. ಆವಾಗ ಸುಮಾರು 1944 ಪಂಚಾಕ್ಷರಿ ಅಜ್ಜನವರು ಲಿಂಗದೊಳಗಾದ ನಂತರ ವೀರೇಶ್ವರ ಪುಣ್ಯಾಶ್ರಮದ ಅಧಿಪತಿಯಾಗಿರ್ತಕ್ಕಂಥ ಪೂಜ್ಯ ಪುಟ್ಟರಾಜ ಗುರುವರರು, ಆ ಪುಟ್ಟರಾಜ ಗುರುವರರು ಸುಮಾರು 1 ಅಲ್ಲ 2 ಅಲ್ಲ 200ಕ್ಕೂ ಹೆಚ್ಚು ಗ್ರಂಥಗಳನ್ನು, ಈ ನಾಡಿಗೆ ಪುರಾಣವನ್ನು, ಪ್ರವಚನವನ್ನು, ಸಂಗೀತದ ಚೀಜಗಳನ್ನು, ತಬಲದ ಬೋಲುಗಳನ್ನು ಈ ನಾಡಿಗೆ ನೀಡಿರ್ತಕ್ಕಂಥ ಪೂಜ್ಯ ಪುಟ್ಟರಾಜ ಗುರುವರರು. ಅವರಿಗೆ ಈ ನಾಡಿನ ಜನತೆ, ಪೂಜ್ಯ ಪುಟ್ಟರಾಜ ಗುರುವರಿಗೆ ಈ ನಾಡಿನ ಜನತೆ ಸುಮಾರು 5,000ಕ್ಕೂ ಹೆಚ್ಚು ತುಲಾಭಾರಗಳನ್ನು ಈ ನಾಡಿಗೆ ಪೂಜ್ಯ ಪುಟ್ಟರಾಜ ಗುರುಗಳಿಗೆ ಮಾಡಿರ್ತಕ್ಕಂಥ ಈ ನಾಡಿನ ಸಮಸ್ತ ಜನತೆ. ಅಂದರೆ ಪ್ರಥಮವಾಗಿ ಪುಟ್ಟರಾಜ ಗುರುವರರ ತುಲಾಭಾರ ಎಲ್ಲಿಂದ ಪ್ರಾರಂಭವಾಯಿತು ಅಂತ ತಿಳ್ಕೊಂಡು ಕೇಳಿದರೆ, ಪ್ರಥಮವಾಗಿ ಧಾರವಾಡದ ಮುರುಘಾ ಮಠದ ಮಹಂತಪ್ಪಗಳು ಪೂಜ್ಯ ಪುಟ್ಟರಾಜ ಗುರುಗಳಿಗೆ ಕರೆಸಿ ತಮ್ಮ ಪ್ರಥಮ ತುಲಾಭಾರವನ್ನು ಪ್ರಾರಂಭ ಮಾಡ್ತಾರೆ. ಈ ತುಲಾಭಾರವನ್ನು ಎದಕ್ಕಿದು ಉಪಯೋಗ ಆಗಬೇಕಂತ ತಿಳ್ಕೊಂಡು ಕೇಳಿದರೆ, ವೀರೇಶ್ವರ ಪುಣ್ಯಾಶ್ರಮದೊಳಗಿರ್ತಕ್ಕಂಥ ಅಂಧರಿಗಾಗಿ, ಅನಾಥರಿಗಾಗಿ, ಬಡವ ಬಲ್ಲಿದ ದೀನ ದಲಿತ ಮಕ್ಕಳ ಒಂದು ಪ್ರಸಾದಕ್ಕೆ ಸಮರ್ಪಣೆ ಆಗಬೇಕಂತ ತಿಳ್ಕೊಂಡು ಧಾರವಾಡದ ಮಹಂತಪ್ಪಗಳು ಪ್ರಥಮವಾಗಿ ತುಲಾಭಾರವನ್ನು ಪ್ರಾರಂಭ ಮಾಡ್ತಾರೆ. ಅಂದಿನಿಂದ ಇಂದಿನವರೆಗೂ ಅನೇಕ ತುಲಾಭಾರಗಳನ್ನು ಪೂಜ್ಯ ಪುಟ್ಟರಾಜ ಗುರುವರಿಗೆ ಸಾಗಿಕೊಂಡು ಬರ್ತವೆ. 2 ಬೆಳ್ಳಿ ತುಲಾಭಾರಗಳು, ಒಂದು ಗಂಗಾವತಿಯ ಮಹಾನಗರದೊಳಗ, ಒಂದು ಗದಗ ಮಹಾನಗರದೊಳಗ ಬೆಳ್ಳಿ ತುಲಾಭಾರಗಳು ಆಗ್ತವೆ. ಇಷ್ಟೆಲ್ಲ ಬೆಳೆದಿರ್ತಕ್ಕಂಥ ಗದುಗಿನ ವೀರೇಶ್ವರ ಪುಣ್ಯಾಶ್ರಮ ಅಂದ್ರೆ ಈ ನಮ್ಮ ಕರ್ನಾಟಕ ಅಲ್ಲ, ರಾಜ್ಯ ಹೊರ ರಾಜ್ಯದೊಳಗೂ ಇಂಥ ಆಶ್ರಮಗಳು ಇಲ್ಲ. ಯಾಕೆ ಅಂತ ಕೇಳಿದರೆ, ನಾಡಿನೊಳಗ ಅನೇಕ ಮಠಗಳಾದಾವೆ, ಮಂದಿರಗಳಾದಾವೆ, ಚರ್ಚ್ಗಳಾದಾವೆ. ಪೂಜ್ಯ ಪಂಚಾಕ್ಷರಿ ಅಜ್ಜನವರು ವೀರೇಶ್ವರ ಪುಣ್ಯಾಶ್ರಮವನ್ನು ಯಾತಕ್ಕಾಗಿ ಸ್ಥಾಪನೆ ಮಾಡಿದ್ರು ಅಂತ ತಿಳ್ಕೊಂಡು ಕೇಳಿದರೆ, ನಾಡಿನೊಳಗ ಅನೇಕ ಕಣ್ಣಿಲ್ಲದ ಮಕ್ಕಳು, ಅನೇಕ ಕಾಲಿಲ್ಲದ ಮಕ್ಕಳು, ಕುರುಡರು, ಕುಂಟರು, ದೀನರು, ದಲಿತರು ಇವತ್ತು ಬಸ್ ಸ್ಟ್ಯಾಂಡಿನೊಳಗೋ, ರೈಲ್ವೆ ಸ್ಟೇಷನ್ನಿನೊಳಗೋ ಕೈ ಒಳಗೆ ಭಿಕ್ಷಾ ಪಾತ್ರೆ ಹಿಡಿದುಕೊಂಡು ಭಿಕ್ಷೆಯನ್ನು ಬೇಡ್ಕೊಂಡು ತಿನ್ನುವಂಥ ಪರಿಸ್ಥಿತಿ ಆಗಿರುವಂಥ ಪ್ರಸಂಗದೊಳಗೆ ಆ ಭಿಕ್ಷಾ ಪಾತ್ರೆಯನ್ನು ಬಿಡಿಸಿ ಸಂಗೀತ ಎನ್ನುವಂಥ ಅಕ್ಷಯ ಪಾತ್ರೆಯನ್ನು ನೀಡಿರ್ತಕ್ಕಂಥವರು ಯಾರಾದರೂ ಇದ್ದರೆ ಅವರ ಹಾನಗಲ್ಲ ಕುಮಾರಸ್ವಾಮಿಗಳಂದ್ರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಹಾನಗಲ್ಲ ಕುಮಾರಸ್ವಾಮಿಗಳವರ ಕರುಣೆಯ ಕಂದರಾಗಿರ್ತಕ್ಕಂಥ ಪಂಡಿತ ಪಂಚಾಕ್ಷರಿ ಗುರುವರರು, ಪೂಜ್ಯ ಪುಟ್ಟರಾಜ ಗುರುವರರು ಅವರು ಹಾನಗಲ್ಲಪ್ಪಗಳ ಗರಡಿ ಒಳಗೆ ಪಳಗಿ ಈ ನಾಡಿನ ತುಂಬೆಲ್ಲ ಸಂಗೀತವನ್ನು, ಕರ್ನಾಟಕಿ ಸಂಗೀತ ಮತ್ತು ಹಿಂದೂಸ್ತಾನಿಯ ಸಂಗೀತವನ್ನು ಈ ನಾಡಿಗೆ ನೀಡಿ ಹೋಗಿರ್ತಕ್ಕಂಥ ಪೂಜ್ಯ ಪಂಚಾಕ್ಷರಿ ಅಜ್ಜನವರು, ಪೂಜ್ಯ ಪುಟ್ಟರಾಜ ಗುರುವರರು. ಈ ಆಶ್ರಮದೊಳಗೆ, ನಮ್ಮ ಆಶ್ರಮಕ್ಕೆ ಇನ್ನೊಂದು ನೇಮ ಏನದೆ ಅಂತ ತಿಳ್ಕೊಂಡು ಕೇಳಿದರೆ, ಈ ಆಶ್ರಮಕ್ಕೆ ಸಂಗೀತವನ್ನು ಕಲಿಯುವುದಕ್ಕಾಗಿ ಬರ್ತಕ್ಕಂಥ ಮಕ್ಕಳು ಇವತ್ತ ಜಾತಿ ಇಲ್ಲ, ಮತ ಇಲ್ಲ, ಭೇದ ಇಲ್ಲ, ಭಾವಿಲ್ಲ, ಪಂತಿಲ್ಲ, ಯಾವುದೂ ಇಲ್ಲದೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೆಂಗೆ ಕರ್ಕೊಂಡು ಬರ್ತಾರಲ್ಲ, ನಮ್ಮ ಆಶ್ರಮ ಹೆಂಗದಂತ ತಿಳ್ಕೊಂಡು ಕೇಳಿದ್ರೆ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಇದ್ದಂಗೆ. ಯಾಕಂತ ತಿಳ್ಕೊಂಡು ಕೇಳಿದರೆ, ಈ ನಾಡಿನೊಳಗೆ ಎಷ್ಟು ಜಾತಿಗಳದಾವಲ್ಲ, ಆ ಎಲ್ಲ ಜಾತಿಯ ಮಕ್ಕಳು ಎಲ್ಲಿ ಸಿಗುತ್ತಾರೆ ಅಂತ ತಿಳ್ಕೊಂಡು ಕೇಳಿದರೆ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದೊಳಗೆ ಸಿಗ್ತಾರೆ. ಯಾರು ಸಂಗೀತ ಕಲಿತಾರೆ, ಯಾರು ಹಾರ್ಮೋನಿಯಂ ಕಲಿತಾರೆ, ಯಾರು ತಬಲಾ ಕಲಿತಾರೆ, ಯಾರು ಪೇಟಿ ಕಲಿತಾರೆ, ಯಾರು ವೈಲಿನ್ ಕಲಿತಾರೆ, ಯಾರು ಸಿತಾರ ಕಲಿತಾರೆ. ಹೀಗೆ ತಮ್ಮ ತಮ್ಮ ವಾದ್ಯಗಳನ್ನು ಯಾರು ವೈದಿಕ ಮತ್ತು ತದನಂತರ
ಇನ್ನೊಂದು ವಿಶೇಷವಾಗಿ ಪುರಾಣ, ಕೀರ್ತನ, ವೈದಿಕ ಇವೆಲ್ಲವನ್ನು ಕರಗತ ಮಾಡಿಕೊಳ್ತಕ್ಕಂಥ ಒಂದು ಕಲಿತಕ್ಕಂಥ ಒಂದು ಸಂಗೀತದ ಗರಡಿ ಮನೆ ಅದು ಯಾವುದಾದ್ರೂ ಇದ್ದರೆ ಅದೇ ನಮ್ಮ ಕರ್ನಾಟಕದೊಳಗೆ ಏಕೈಕ ಸಂಗೀತದ ಗರಡಿ ಮನೆ ಅದುವೇ ಗದುಗಿನ ವೀರೇಶ್ವರ ಪುಣ್ಯಾಶ್ರಮ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಆಶ್ರಮವನ್ನು ಪಂಚಾಕ್ಷರಿ ಅಜ್ಜನವರು ಸ್ಥಾಪನೆ ಮಾಡಿರ್ತಕ್ಕಂಥ ಈ ಆಶ್ರಮದೊಳಗೆ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನಗಳು ಇಲ್ಲಿ ಸಂಗೀತವನ್ನು ಕರಗತ ಮಾಡಿಕೊಂಡು ಸಂಗೀತದೊಳಗೆ ಮಹಾನ್ ಮೇಧಾವಿಗಳಾಗಿ ಹೋಗಿರ್ತಕ್ಕಂಥವರು ಅನೇಕ ಈ ಪುರಾಣದೊಳಗೆ ಪ್ರವಚನದೊಳಗೆ ದೊಡ್ಡ ವಿದ್ವಾಂಸರಾಗಿ ಈ ನಾಡಿನ ಮೂಲೆಗಳಲ್ಲಿ ಸಂಗೀತದ ಕಚೇರಿ ನೀಡ್ತಕ್ಕಂಥದ್ದು ಈ ಆಶ್ರಮದಿಂದ ಹೊರಗ ಬಿದ್ದು ಅನೇಕ ಈ ನಾಡಿನ ತುಂಬೆಲ್ಲ ಪುರಾಣ, ಪ್ರವಚನ, ಸಂಗೀತವನ್ನು ನೀಡ್ತಕ್ಕಂಥ ತಮ್ಮ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥ ಈ ಆಶ್ರಮದೊಳಗೆ ಕಲಿತೆ ತಮ್ಮ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥದ್ದು ಇತಿಹಾಸ ನಾವಿಲ್ಲಿ ನೋಡ್ಕೊಂಡು ಬಂದವರಾಗ್ತಾ ಇದ್ದೀವಿ. ಪಂಚಾಕ್ಷರಿ ಅಜ್ಜನವರು ತಮ್ಮ ಯಾವುದು ಅಂದರೆ ಅವ್ರಿಗೆ ಯಾವ ಕಲ್ಪನೆ ಇದ್ದಿದ್ದಿಲ್ಲ, ಅವರ ಆಶೆ ಏನಾಗಿತ್ತು ಅಂತ ತಿಳ್ಕೊಂಡು ಕೇಳಿದರೆ ಪಂಚಾಕ್ಷರಿ ಅಜ್ಜನವರು ನಾಡಿನೊಳಗಿರ್ತಕ್ಕಂಥ ಅನಾಥ ಮಕ್ಕಳು, ಅಂಧ ಮಕ್ಕಳು ಅವರು ಈ ನಾಡಿನೊಳಗೆ ಬದುಕನ್ನು ಕಟ್ಟಿಕೊಳ್ಳಬೇಕನ್ನುವಂಥ ಭಾವನೆ ಪಂಚಾಕ್ಷರಿ ಅಜ್ಜನವರದು, ಪೂಜ್ಯ ಪುಟ್ಟರಾಜ ಅಜ್ಜನವರದು ಒಂದು ಆಶೆ ಆಗಿತ್ತು. ಹಾಗಾಗಿ ಇಂಥ ಭವ್ಯವಾಗಿರುವಂಥ ಶಿಲಾಮಂಟಪ ಇದು ಸ್ವತಃ ಯಾರ ಕೈಯಿಂದ ತಯಾರಾಯಿತು ಅಂತ ತಿಳ್ಕೊಂಡು ಕೇಳಿದರೆ ಪೂಜ್ಯ ಪುಟ್ಟರಾಜ ಗುರುವರ್ಯರು ಈ ನಾಡಿನೊಳಗ ಕೈ ಒಳಗ ಭಿಕ್ಷೆಯ ಪಾತ್ರೆಯನ್ನು ಅಂದರೆ ಭಿಕ್ಷೆಯನ್ನು ಬೇಡ್ಕೊಂಡು ತಿನ್ನುವಂಥ ಆ ಅಂಧ ಮಕ್ಕಳೇನಿದ್ರಲ್ಲ ಅವರು ಸಲುವಾಗಿ ಹಳ್ಳಿಗೆ ಏಕರಾತ್ರಿಯಾಗಿ ಪಟ್ಟಣಕ್ಕೆ ಪಂಚರಾತ್ರಿಯಾಗಿ ಹಗಲಿರುಳು ಶ್ರಮಿಸಿರ್ತಕ್ಕಂಥ ಪೂಜ್ಯ ಪುಟ್ಟರಾಜ ಗುರುವರ್ಯರು ಒಂದೊಂದು ಊರೊಳಗೆ ಹೋಗಿ ಕೀರ್ತನ, ಪುರಾಣ, ಸಂಗೀತದ ಕಚೇರಿಯನ್ನು ಮಾಡಿ ಆ ಭಕ್ತಾದಿಗಳು ಕೊಟ್ಟಿರ್ತಕ್ಕಂಥ ದವಸಾದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಪೂಜ್ಯ ಪುಟ್ಟರಾಜ ಗುರುವರ್ಯರು ಆಗ ಪವಿತ್ರವಾಗಿರ್ತಕ್ಕಂಥ ಇದು ಪರಮ ಪೂಜ್ಯ ಪುಟ್ಟರಾಜ ಗುರುವರ್ಯರ ಭವ್ಯವಾಗಿರ್ತಕ್ಕಂಥ ಕರ್ತೃಗದ್ದಿಗೆ. ಈ ಕರ್ತೃಗದ್ದಿಗೆಗೆ ಇಂದಿಗೂ ಸಹಿತ ಸಾವಿರ ಅಲ್ಲ ಲಕ್ಷಾಂತ ಜನಗಳು ಪೂಜ್ಯ ಪುಟ್ಟರಾಜ ಗುರುವರ್ಯರ ಗದ್ದಿಗೆಗೆ ಬರ್ತಾರೆ. ಅವರು ಸಂಕಲ್ಪವನ್ನು ಮಾಡ್ಕೊಳ್ತಾರೆ. ಅವರವ್ರ ಭಕ್ತರು ಯಾವ ಸಂಕಲ್ಪ ಮಾಡ್ಕೊಳ್ತಾರೆ ಆ ಸಂಕಲ್ಪವನ್ನು ಇಂದಿಗೂ ಈಡೇರ್ತಕ್ಕಂಥ ಶಕ್ತಿ ನಮ್ಮ ಗುರುಗಳಲ್ಲಿ ಐತಿ ತಿಳ್ಕೊಂಡು ಕೇಳಿದರೆ ಅವರು ಭಕ್ತರು ಬಂದು ಯಾವುದೇ ತಮ್ಮ ಸಂಕಲ್ಪ ಮಾಡಿಕೊಂಡ್ರು ಸಹಿತ ಅವರ ಆಶೆಯನ್ನು ಅವರ ಸಂಕಲ್ಪವನ್ನು ದಿಢೀರನೆ ಕೆಲವೇ ದಿನದೊಳಗೆ ಈಡೇರ್ತಾ ಇದೆ. ಅಂಥ ಕರ್ತೃತ್ವದ ಶಕ್ತಿ ನಮ್ಮ ಗುರುಗಳಿಗೆ ಐತಿ, ಪೂಜ್ಯ ಪುಟ್ಟರಾಜ ಗುರುವರಿಗೆ. ತದನಂತರ ಇದು ಭವ್ಯವಾಗಿರ್ತಕ್ಕಂಥ ಯಾರು ಗದ್ದಿಗೆ ಅಂತ ತಿಳ್ಕೊಂಡು ಕೇಳಿದರೆ ಇದು ಪಂಡಿತ ಪಂಚಾಕ್ಷರಿ ಗುರುಗಳ ಗದ್ದಿಗೆ. ಅಂದರೆ ನಮ್ಮ ಗುರುಗಳಾಗಿರುವಂಥ ಪೂಜ್ಯ ಪುಟ್ಟರಾಜ ಗುರುಗಳು ಗದ್ದಿಗೆ ಇದು. ಅಂದರೆ ಪಂಚಾಕ್ಷರಿ ಗಾನಯೋಗಿ ಪಂಚಾಕ್ಷರಿ ಗವೈಗಳ ಗುರುವರ್ಯರ ಗದ್ದಿಗೆ ಇದು. ಈ ಗದ್ದಿಗೆ ಎಷ್ಟು ಪ್ರಭಾವ ಐತೆ ಅಂತ ತಿಳ್ಕೊಂಡು ಕೇಳಿದರೆ ಅಲ್ಲೇ ಅಲ್ಲೇ ಬಹುಮಾನ ಅಂತಾರಲ್ಲ ಆ ಥರನಾಗಿರ್ತಕ್ಕಂಥ ಪವಿತ್ರವಾಗಿರುವಂಥ ಕರ್ತೃಗದ್ದಿಗೆ ಪಂಡಿತ ಪಂಚಾಕ್ಷರಿ ಗುರುವರ್ಯರ ಗದ್ದಿಗೆ. ಇಲ್ಲಿ ಬರತಕ್ಕಂಥದ್ದು ಪವಿತ್ರವಾಗಿರುವಂಥ ಈ ಗದ್ದಿಗೆ ಯಾವುದು ಅಂತ ಯಾರ್ದು ಅಂತ ತಿಳ್ಕೊಂಡು ಕೇಳಿದರೆ ಇದು ಪವಿತ್ರವಾಗಿರುವಂಥ ನಮ್ಮ ಗುರುಗಳ ಪಂಡಿತ ಪಂಚಾಕ್ಷರಿ ಗುರುಗಳವರ ಹಾನಗಲ್ ಕುಮಾರ ಶಿವಯೋಗಿಗಳವರ ಗದ್ದಿಗೆ ಇದು. ಅಂದರೆ ನಮ್ಮ ಗುರುಗಳ ಗದ್ದಿಗೆ ಇದು. ಈ ಗದ್ದಿಗೆನೂ ಸಹಿತ ನಮ್ಮ ಗುರುಗಳು ಸಹಿತ ಇಲ್ಲೇ ಇರಬೇಕಂತ ತಿಳ್ಕೊಂಡು ಗುರುಗಳ ಗದ್ದಿಗೆಯನ್ನು ಸ್ಥಾಪನೆ ಮಾಡಿಕೊಂಡಿರ್ತಕ್ಕಂಥ ಪಂಡಿತ ಪಂಚಾಕ್ಷರಿ ಗುರುವರ್ಯರು ಈ ಥರನಾಗಿ ಇಲ್ಲೇನು ಕಾಣತಕ್ಕಂಥ ಈ ಭವ್ಯವಾಗಿರುವಂಥ ಈ ಮಂಟಪದೊಳಗೆ ಬೆಳಗಿನ ಜಾವದೊಳಗೆ ಪ್ರಾರ್ಥನೆಯನ್ನು ಮುಗಿದ ನಂತರ ಪ್ರತಿಯೊಂದು ಈ ಮಂಟಪದೊಳಗೆ ಮಕ್ಕಳು ಸಂಗೀತ ಕಲಿಯೋರು, ತಬಲಾ ಕಲಿಯೋರು, ವೈಲಿನ್ ಕಲಿಯೋರು ಈ ಥರನಾಗಿ ಎಲ್ಲ ಸಂಗೀತವನ್ನು ಬೆಳಗಿನ ಜಾವ 3:45 ಗಂಟೆಗೆ ಪ್ರಾರ್ಥನೆ ಬೆಲ್ಲು ಹೊಡಿತದೆ. ಪ್ರೇಯರ್ ಆದ ನಂತರ ಸಂಗೀತವನ್ನು ಅಧ್ಯಯನ ಮಾಡ್ತಕ್ಕಂಥ ಇದು ಪವಿತ್ರವಾಗಿರುವಂಥ ಗುರುವರ್ಯರ ಗದ್ದಿಗೆ ಮುಂದೆ ಸಂಗೀತವನ್ನು ನೆರವೇರುತ್ತದೆ. ತದನಂತರ ಅನೇಕ ಅಂದರೆ ಪೂಜ್ಯ ಪುಟ್ಟರಾಜ ಗುರುವರ್ಯರ ಆಶೆ ಏನು ಆಗಿತ್ತು ಅಂತ ತಿಳ್ಕೊಂಡು ಕೇಳಿದರೆ ಈ ನಾಡಿನೊಳಗ ಅನೇಕ ಬಡವ, ಬಲ್ಲಿದ, ದೀನ, ದಲಿತ ಆ ಎಲ್ಲ ಮಕ್ಕಳು ಇವತ್ತ ಸ್ಥಿತಿವಂತಿದ್ದವರು ಒಳ್ಳೆ ಶಾಲೆ ಒಳಗೆ ಕಲಿಸ್ತಾರೆ. ಇವತ್ತು ಬಡ ಮಕ್ಕಳಾಗಿರ್ತಕ್ಕಂಥವರು ಅವರು ಏನು ಮಾಡಬೇಕಂತ ತಿಳ್ಕೊಂಡು ಕೇಳಿದರೆ ಇವರೆಲ್ಲ ನಮ್ಮ ಆಶ್ರಮದೊಳಗಿದ್ದು ಸಂಗೀತವನ್ನು ಕಲಿಬೇಕಂತ ತಿಳ್ಕೊಂಡು ಪಂಚಾಕ್ಷರಿ ಅಜ್ಜನವರ ಆಸೆ ಆಗಿತ್ತು. ಪರಮ ಪೂಜ್ಯ ಪುಟ್ಟರಾಜ ಗುರುಗಳವರ ಆಸೆ ಆಗಿತ್ತು. ಇಷ್ಟೆಲ್ಲ ನಾಡಿನ ಜನತೆ ಪೂಜ್ಯ ಪುಟ್ಟರಾಜ ಗುರುವರಿಗೆ ತುಲಾಭಾರ ಅಂದರೆ ತಕ್ಕಡಿ ಒಳಗೆ ಒಂದು ಕಡೆಗೆ ಪೂಜ್ಯ ಪುಟ್ಟರಾಜ ಗುರುಗಳನ್ನು ಕುಂದಿರಿಸಿ ಇನ್ನೊಂದು ಕಡೆಗೆ ಆ ತಕ್ಕಡಿ ಒಳಗೆ ಹಣವನ್ನು ಇಟ್ಟು ತೂಗಿರ್ತಕ್ಕಂಥ ಈ ನಾಡಿನ ಜನತೆಯ ಹೆಸರುಗಳು ಇವೆಲ್ಲ ತುಲಾಭಾರದ ಮುಖಾಂತರವಾಗಿ ಈ ನಾಡಿಗೆ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ
ಕರ್ನಾಟಕದ 6 ಕೋಟಿ ಜನತೆ ಪೂಜ್ಯ ಪುಟ್ಟರಾಜ ಗುರುಗಳನ್ನು ಆ ತಕ್ಕಡಿ ಒಳಗೆ ತೂಗಿ ಆ ಕಾಣಿಕೆ ಮುಖಾಂತರ ಸಮರ್ಪಣೆ ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೋಡ್ಕೊಂಡು ಬಂದವರಾಗ್ತಾ ಇದ್ದೀವಿ. ಇವೆಲ್ಲ ವಚನ ಸಾಹಿತ್ಯ ಪೂಜ್ಯ ಪುಟ್ಟರಾಜ ಗುರುವರ್ಯರು 729 ವಚನಗಳನ್ನು ಈ ನಾಡಿಗೆ ನೀಡಿರ್ತಾರೆ. ತದನಂತರ ಪೂಜ್ಯ ಪುಟ್ಟರಾಜ ಗುರುವರ್ಯರು ಬರೆದಿರ್ತಕ್ಕಂಥ ಅಂದರೆ ಕಲಬುರಗಿ ಶರಣಬಸವೇಶ್ವರ ಪುರಾಣ, ಹೇಮರೊಡ್ಡಿ ಮಲ್ಲಮ್ಮನ ಪುರಾಣ, ಅಕ್ಕ ಮಹಾದೇವಿಯ ಪುರಾಣ, ವೀರಭದ್ರೇಶ್ವರರ ಪುರಾಣ, ಮುಂಡ್ರಿಗೆ ಅನ್ನದಾನೇಶ್ವರ ಪುರಾಣ ಮತ್ತು ಹುಬ್ಬಳ್ಳಿಯ ಕರ್ತೃ ಗುರುಸಿದ್ದೇಶ್ವರರ ಪುರಾಣ, ಶ್ರೀಶೈಲದ ಪಂಚಪೀಠದ ಪುರಾಣಗಳು, ತದನಂತರ ಯಡಿಯೂರು ಸಿದ್ಧಲಿಂಗೇಶ್ವರ ಪುರಾಣ, ಶಿರೂರು ಸಿದ್ಧಲಿಂಗೇಶ್ವರರ ಪುರಾಣ, ಮುಗುಳುಕೋಟೆ ಯಲ್ಲಾಲಿಂಗರ ಪುರಾಣ, ಒಂದಲ್ಲ ಎರಡಲ್ಲ, ಹಾರ್ನಹಳ್ಳಿ ಕೋಡಿ ಮಠದ ಕರ್ತೃ ಶಿವಲಿಂಗೇಶ್ವರರ ಪುರಾಣ, ಇವತರನಾಗಿ ಅನೇಕ ಪುರಾಣಗಳನ್ನು ಕನ್ನಡದೊಳಗೆ ಹಿಂದಿ ಒಳಗೆ ಬಸವ ಕವಿ ಬರೆದಿರ್ತಕ್ಕಂಥ ಅಂದರೆ ಭೀಮಕವಿ ಬರೆದಿರುವಂಥ ಪುರಾಣವನ್ನು ಕನ್ನಡಕ್ಕೆ ಅನುವಾದವನ್ನು ಮಾಡಿ ಈ ನಾಡಿಗೆ ನೀಡಿರ್ತಕ್ಕಂಥ ಪೂಜ್ಯ ಪುಟ್ಟರಾಜ ಗುರುಗಳಂದರೆ ತಪ್ಪಾಗಲಿಕ್ಕಿಲ್ಲ. ಅಂದಿನ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪೂಜ್ಯ ಪುಟ್ಟರಾಜ ಗುರುವವರು ಬರೆದಿರತಕ್ಕಂಥ ಪುರಾಣವನ್ನು ತಲೆ ಮೇಲೆ ಹೊತ್ತುಕೊಂಡು ಕೊಣದಾಡಿದರೆ ಎನ್ನುವಂಥ ವಿಚಾರವನ್ನು ನಾವು ತಿಳ್ಕೊಂಡು ಬಂದವರಾಗ್ತೀವಿ. ಇವರೆಲ್ಲ ಕೆಳಗಿರ್ತಕ್ಕಂಥ ಇವರೇನದರಲ್ಲ, ಗದುಗಿನ ವೀರೇಶ್ವರ ಪುಣ್ಯಾಶ್ರಮಕ್ಕಾಗಿ ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಹಿರೇಮಠ ಅವರಾಯಿತು, ಹಿಡಕಿಮಠದ ಚನ್ನವೀರ ಶಾಸ್ತ್ರಿಗಳಾಯಿತು, ದೇವಗಿರಿ ಶಿವಮೂರ್ತಿ ಮಹಾಸ್ವಾಮಿಗಳವರಾಯಿತು, ಈ ತದನಂತರ ಹಿಡಕಿಮಠದ ಚನ್ನವೀರ ಶಾಸ್ತ್ರಿಗಳವರ ಮಗನಾಗಿರ್ತಕ್ಕಂಥ ಶ್ರೀ ವೇದಮೂರ್ತಿ ಬಸವರಾಜ ಸ್ವಾಮಿ ಹಿಡಕಿಮಠ ಅವರಾಯಿತು. ಇವರ ಬದುಕು ಹೆಂಗಾಗ್ಯದ ಅಂತ ತಿಳ್ಕೊಂಡು ಕೇಳಿದರೆ, ತಮ್ಮ ಜೀವಿತ ಅವಧಿಯವರೆಗೂ ಆಶ್ರಮಕ್ಕಾಗಿ ಶ್ರಮಿಸಿ ದುಡಿದು ತಮ್ಮನ್ನೇ ತಾವು ತೊಡಗಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಇವರ ಆಶ್ರಮಕ್ಕಾಗಿ ದುಡಿದವರು. ಆ ಪರಮ ಗುರುವರ್ಯ ಹಾನಗಲ್ಲಪ್ಪಗಳ ಪರಂಪರೆಯಂತೆ ಪಂಡಿತ ಪಂಚಾಕ್ಷರಿ ಗುರುವರ್ಯರು ಸಹಿತ ಆ ಪರಂಪರೆ ಒಳಗೆ ಬಂದರು. ಪೂಜ್ಯ ಪುಟ್ಟರಾಜ ಗುರುವರ್ಯರು ಹಾಕಿಕೊಟ್ಟಿರುವಂಥ ಮಾರ್ಗದೊಳಗೆ ಬಂದರು. ಈ ಸದ್ಯದ ಪೀಠದ ಒಡೆಯರಾಗಿರ್ತಕ್ಕಂಥ ಪರಮ ಪೂಜ್ಯರಾಗಿರುವಂಥ ಡಾಕ್ಟರ್ ಕಲ್ಲಯ್ಯಜ್ಜನವರು ಸಹಿತ ಈ ಸದ್ಯದ ಪೀಠಾಧಿಪತಿಗಳಾಗಿ ಈ ಎಲ್ಲ ಆಶ್ರಮದ ಭಾರವನ್ನು ಹೊತ್ತುಕೊಂಡು ಬಹಳ ಸುಂದರವಾಗಿ ಈ ಕಾರ್ಯವನ್ನು ನೆರವೇರಿಸುತ್ತಾ ಬರ್ತಾ ಇದ್ದಾರೆ. ತದನಂತರ ಪೂಜ್ಯರ ಜೊತೆಗೆ ಈ ಸದ್ಯ ಮ್ಯಾನೇಜರ್ ಆಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ನಮ್ಮ ಶ್ರೀ ವೇದಮೂರ್ತಿ ಹೇಮರಾಜ ಶಾಸ್ತ್ರಿಗಳವರು ಹಿರೇಮಠ ಹೆಡಿಗೊಂಡವರು, ಅವರ ಜೊತೆಗೆ ಹಿಡಕಿಮಠದ ಬಸವರಾಜ ಸ್ವಾಮಿಗಳವರ ಮಗನಾಗಿರುವಂಥ ಶ್ರೀ ಶರಣಯ್ಯ ಸ್ವಾಮಿ ಹಿಡಕಿಮಠವರು ಇಬ್ಬರೂ ಬಲಗೈ ರೂಪದೊಳಗೆ ನಿಂತುಕೊಂಡು ಆಶ್ರಮದ ಯಾವುದೇ ಒಂದು ಕಾರ್ಯಗಳಲ್ಲಿ ಪೂಜ್ಯರ ಜೊತೆಗೆ ಬಲಗೈ ರೂಪದೊಳಗಾಗಿ ನಿಂತುಕೊಂಡಿರ್ತಕ್ಕಂಥ ನಮ್ಮ ಹೇಮರಾಜ ಶಾಸ್ತ್ರಿಗಳವರು ಹಿಡಕಿಮಠದ ಶರಣಯ್ಯ ಎನ್ನುವಂಥವರು ಬಹಳ ಸುಂದರವಾಗಿ ಸೇವೆಯನ್ನು ಮಾಡ್ಕೊಂಡು ಬರ್ತಾರೆ. ಅಂದರೆ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಂದರೆ ಪೂಜ್ಯ ಪುಟ್ಟರಾಜ ಗುರುಗಳಿಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬಹಳ ಅವಿನಾಭಾವ ಸಂಬಂಧ. ಹೇಗೆ ಅಂತ ತಿಳ್ಕೊಂಡು ಕೇಳಿದರೆ, ಒಮ್ಮೆ ಮದ್ರಾಸ್ ಮಹಾನಗರಕ್ಕೆ ಪೂಜ್ಯ ಪುಟ್ಟರಾಜ ಗುರುಗಳು ಹೋಗಿರ್ತಾರೆ. ಆ ಮದ್ರಾಸ್ ಮಹಾನಗರದೊಳಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಪೂಜ್ಯ ಪುಟ್ಟರಾಜ ಗುರುಗಳ ಲಿಂಗ ಪೂಜೆಯನ್ನು ನೋಡಿ, ಆವಾಗ ನಾನು ಗುರುಗಳ ಲಿಂಗ ಪೂಜೆ ನೋಡಬೇಕಂತಂದಾಗ ಲಿಂಗವಿಲ್ಲದ ಭವಿಗಳಿಗೆ ಲಿಂಗ ಪೂಜೆ ನೋಡುವುದಕ್ಕೆ ಅವಕಾಶ ಇರುವುದಿಲ್ಲ ಅಂತ ಹೇಳಿರುವಾಗ, ಇಲ್ಲ ನನಗೂ ಲಿಂಗ ದೀಕ್ಷೆ ಕೊಡಬೇಕಂತ ತಿಳ್ಕೊಂಡು ಕೇಳಿರುವಂಥ ಪ್ರಸಂಗದೊಳಗೆ ಪೂಜ್ಯ ಪುಟ್ಟರಾಜ ಗುರುವರರು ಶಿಂದಗಿಯ ಶಾಂತವೀರ ಪಟ್ಟಾಧ್ಯಕ್ಷರನ್ನು ಕರೆಸಿ ಆ ಡಾಕ್ಟರ್ ರಾಜ್ಕುಮಾರ್ ಅವರ ಸುಮಾರು 13-14 ಜನಗಳಿಗೆ ಏಕಕಾಲಕ್ಕೆ ಲಿಂಗ ದೀಕ್ಷೆಯನ್ನು ಮಾಡಿಸಿರ್ತಕ್ಕಂಥ ಹೆಮ್ಮೆ ಅದು ಯಾರಿಗೆ ಸಲ್ಲುತ್ತದೆ ಅಂತ ತಿಳ್ಕೊಂಡು ಕೇಳಿದರೆ ಪೂಜ್ಯ ಪುಟ್ಟರಾಜ ಗುರುಗಳಿಗೆ ಸಲ್ಲುತ್ತದೆ. ಪ್ರತಿ ಅಮಾವಾಸ್ಯೆಗೆ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಪಂಡಿತ ಪಂಚಾಕ್ಷರಿ ಗುರುಗಳವರ ಗದುಗಿ ದರ್ಶನಕ್ಕೆ ಬರ್ತಿದ್ರು. ಯಾರು ಅಂತ ತಿಳ್ಕೊಂಡು ಕೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಆವಾಗ ಅವರು ಬಂದಿರುವಂಥ ಪ್ರಸಂಗದವರು ಜನಸಾಗರ ಹರಿದು ಬರುವಾಗ ಪುಟ್ಟರಾಜವ್ರು ಅಂತಾರ, ನೀನೇನು ಇಲ್ಲಿಗೆ ಬರೋದು ಬೇಡಪ್ಪ, ಬೆಂಗಳೂರಿಗೆ ಬಂದಾಗ ನಾನೇ ನಿನಗೆ ದರ್ಶನ ಕೊಡ್ತೇನೆ ಅಂತ ತಿಳ್ಕೊಂಡು ಗುರುವರ್ಯರ ಅಪ್ಪಣೆ ಮಾಡ್ತಾರೆ. ಯಾಕಂತ ಕೇಳಿದರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪೂಜ್ಯ ಪುಟ್ಟರಾಜ ಗುರುಗಳಿಗೆ ಬಹಳ ಅವಿನಾಭಾವ ಸಂಬಂಧ. ಪ್ರಥಮವಾಗಿ ನಡೆದಾಡುವ ದೇವರನ್ನು ಕಂಡೆ ಅನ್ನತಕ್ಕಂಥ ಮಾತನ್ನು ನುಡಿದವರು ಯಾರು ಅಂತ ತಿಳ್ಕೊಂಡು ಕೇಳಿದರೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಪೂಜ್ಯ ಪುಟ್ಟರಾಜ ಗುರುಗಳಿಗೆ ಅಂದಿದ್ದು ನಡೆದಾಡುವ ದೇವರು, ಮಾತನಾಡುವ ದೇವರು. ಅಂದರೆ ಡಾಕ್ಟರ್ ಕಾಶಿ ಜ್ಞಾನ ಸಿಂಹಾಸನದ ಪೀಠದ ಅಧಿಪತಿಗಳಾಗಿರ್ತಕ್ಕಂಥ ಕಾಶಿ ಜಗದ್ಗುರು ಸನ್ನಿದೇವರು ವಿಶ್ವವನ್ನೇ ಸಂಚರಿಸುವಂಥ ವಿಶ್ವನಾಥ ನೀನಂತ ತಿಳ್ಕೊಂಡು ಪೂಜ್ಯ ಪುಟ್ಟರಾಜ ಗುರುಗಳಿಗೆ ಅದನ್ನು ಹರಿಸಿ ಆಶೀರ್ವದಿಸಿರ್ತಕ್ಕಂಥ ವಿಚಾರವನ್ನು ಪ್ರಸಿದ್ಧ ಕಾಶಿ ವಿಶ್ವನಾಥ ಕಾಶಿ ಒಳಗಿದ್ದರೆ ನೀ ವಿಶ್ವವನ್ನೇ ಸಂಚರಿಸುವಂಥ ವಿಶ್ವನಾಥ ಅಂತ ತಿಳ್ಕೊಂಡು ಪೂಜ್ಯ ಪುಟ್ಟರಾಜ ಗುರುಗಳಿಗೆ ಕಾಶಿ ಜಗದ್ಗುರು ಸನ್ನಿಧಿಯವರು ಬಿರುದನ್ನು ಕೊಡ್ತಾರೆ. ತದನಂತರ ರಂಭಾಪುರಿ ಪೀಠದ ಮೊದಲಿನ ಗುರುಗಳವರು ವೀರ ಗಂಗಾಧರ ಶಿವಾಚಾರ್ಯಪ್ಪಂಗಳವರು ಪ್ರಥಮವಾಗಿ ಶಿವಯೋಗಿ ಎನ್ನುವಂಥ ಬಿರುದನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಂತ ತಿಳ್ಕೊಂಡು ಕೇಳಿದರೆ ಈ ಸದ್ಯದ
ಅಂದರೆ ರಂಭಾಪುರಿ ಪೀಠದ ಜಗದ್ಗುರುಗಳ ನಂತರ ಆಗಿರ್ತಕ್ಕಂಥ ವೀರ ಗಂಗಾಧರ ಜಗದ್ಗುರುವರೆಯರು ಶಿವಯೋಗಿ ಎನ್ನುವಂಥ ಬಿರುದಾಂಕಿತವನ್ನು ಪೂಜ್ಯ ಪುಟ್ಟರಾಜ ಗುರುಗಳಿಗೆ ಕೊಡುತ್ತಾರೆ. ತದನಂತರ ಗದಗಿನ ತೋಂಟದಾರೆ ಅಂದರೆ ಕನ್ನಡದ ಜಗದ್ಗುರು ಎಂಬ ಖ್ಯಾತಿಯನ್ನು ಪಡೆದಿರತಕ್ಕಂಥ ಜಗದ್ಗುರು ತೋಂಟದಾರೆ ಜಗದ್ಗುರುವರೆಯರು ಈ ನೆಲದ ಮೇಲಿನ ನಕ್ಷತ್ರ ಅಂತ ತಿಳ್ಕೊಂಡು ಬಿರುದನ್ನು ಕೊಡ್ತಾರೆ ಪೂಜ್ಯ ಪುಟ್ಟರಾಜ ಗುರುಗಳಿಗೆ. ಈವತ್ತರನಾಗಿ ಪವಿತ್ರವಾಗಿರ್ತಕ್ಕಂಥ ಈ ನಾಡಿನ ಜನತೆಯ ಅಂದರೆ ಪೂಜ್ಯ ಪುಟ್ಟರಾಜ ಗುರುಗಳ ಮೇಲೆ ಬಹಳ ಅಪಾರವಾಗಿರ್ತಕ್ಕಂಥ ಪ್ರೀತಿ. ಹಾಗಾಗಿ ಪೂಜ್ಯ ಪುಟ್ಟರಾಜ ಗುರುವರು ಸುಮಾರು 15-16 ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟುತ್ತಾರೆ. ಈಗೇನು LKG UKG ಅಂತಾರಲ್ಲ, ಬಾಲ್ವಾಡಿ ಹಿಡ್ಕೊಂಡು ಪ್ರೈಮರಿ, ಹೈಸ್ಕೂಲು, PU ಕಾಲೇಜು, ಡಿಗ್ರಿ ಕಾಲೇಜು, ಆರ್ಟ್ಸ್ ಕಾಲೇಜು, M ಮ್ಯೂಸಿಕ್ಕು, B ಮ್ಯೂಸಿಕ್ಕು ಅಂದರೆ D.Ed, B.Ed ಇವೆಲ್ಲ ಸಂಸ್ಥೆಗಳನ್ನು, ಸಂಸ್ಕೃತ ಪಾಠಶಾಲವನ್ನು, ತದನಂತರ ITI ಕಾಲೇಜನ್ನು, ತದನಂತರ ಅಂದ್ರೆ ಕಣ್ಣಿಲ್ಲದವರಿಗೆ ತರಬೇತಿಯನ್ನು ಕೊಡ್ತಕ್ಕಂಥ ಬ್ರೈಲ್ ಲಿಪಿ ಶಾಲೆಯನ್ನು ಇಷ್ಟೆಲ್ಲ ಪೂಜ್ಯ ಪುಟ್ಟರಾಜ ಗುರುವರೆಯರು ಅಂದರೆ ಡಾಕ್ಟರ್ ಪಂಡಿತ ಪುಟ್ಟರಾಜ ಗವಾಯಿಗಳವರ ಅಂಧರ ಶಿಕ್ಷಣ ಸಮಿತಿ ಅಂತ ಸ್ಥಾಪನೆಯನ್ನು ಮಾಡಿಕೊಂಡು ಈ ಆಶ್ರಮದ ಸಮಿತಿಯಾಗಿರ್ತಕ್ಕಂಥದ್ದು. ಆ ಸಮಿತಿಯಿಂದ ಈ ಸಮಿತಿ ಒಳಗೆ, ಈ ಶಿಕ್ಷಣ ಸಮಿತಿ ಒಳಗೆ ಅನೇಕ ಸಾವಿರ ಲಕ್ಷಾಂತರ ಪದವೀಧರರಾಗಿ ಅನೇಕ ಈ ನಾಡಿನ ತುಂಬೆಲ್ಲ ಎಲ್ಲಾದರೂ ಸಂಗೀತದ ನೌಕರಿ ಮಾಡ್ತಾರಂದರೆ, ಎಲ್ಲಾದರೂ ಸಂಗೀತದ ಜಾಬ್ ಮಾಡ್ತಾರಂದರೆ, ಎಲ್ಲಾದರೂ ಸಂಗೀತದ ಪಾಠಶಾಲೆ ಹಾಕ್ಯಾರಂದ್ರೆ ಆ ಕುಡಿ ಎಲ್ಲಿಂದ ಅಂತ ತಿಳ್ಕೊಂಡು ಕೇಳಿದ್ರೆ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಪೂಜ್ಯ ಪುಟ್ಟರಾಜ ಗುರುಗಳ ಗರಡಿಯಲ್ಲಿ ಅವರ ಕೈ ಒಳಗೆ ಕಲಿತು ನಾಡಿನ ತುಂಬೆಲ್ಲ ಇವತ್ತು ಸಂಗೀತದ ಟೀಚರ್ ಆಗಿ ಇವತ್ತು ಅನೇಕ ಉನ್ನತ ಪದವೀಧರರಾಗಿ ಸೇವೆ ಸಲ್ಲಿಸ್ತಾರಂದ್ರೆ ಈ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದೊಳಗೆ ಕಲಿತು ಅಧ್ಯಯನವನ್ನು ಮಾಡಿ ತಮ್ಮ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥ ಅನೇಕ ಈ ನಾಡಿನ ಬಡ ವಿದ್ಯಾರ್ಥಿಗಳು ಅಂದರೆ ಈ ನಮ್ಮ ಆಶ್ರಮಕ್ಕೆ ಬಡವರು ಶ್ರೀಮಂತರು ಅನ್ನತಕ್ಕಂಥದ್ದು ಏನು ಯಾವ ಮೇಲು ಕೀಳು ಎನ್ನುವಂಥದ್ದು ಯಾವುದೂ ಇಲ್ಲ. ಅಂದು ನಾನೇನು ಹೇಳಿದ್ನಲ್ಲ ಮೊದಲು, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೆಂಗೆ ಕರ್ಕೊಂಡು ಬರ್ತಾರಲ್ಲ, ನಮ್ಮ ಆಶ್ರಮ ಅಂದರೆ ಸರ್ವ ಜನಾಂಗದ ಒಂದು ಶಾಂತಿಯ ತೋಟ. ಈ ಶಾಂತಿಯ ತೋಟದೊಳಗೆ ಅನೇಕ ಮೇಧಾವಿಗಳು ಇಲ್ಲಿ ಸಂಗೀತವನ್ನು ಕರಗತ ಮಾಡಿಕೊಂಡವರಾದಾರೆ. ಅಂದರೆ ಪೂಜ್ಯ ಪುಟ್ಟರಾಜ ಕವಿ ಗುರುವರ್ಯರ ಜೊತೆಗೆ ಅಂದರೆ ಕೈ ಒಳಗೆ ಕಲಿತಿರ್ತಕ್ಕಂಥವ್ರು ಅಂದರೆ ವೆಂಕಟೇಶ್ ಕುಮಾರ್ ಗವಾಯಿಗಳಾಯಿತು, D. ಕುಮಾರ್ ದಾಸ್ ಗವಾಯಿಗಳಾಯಿತು, ಮಲ್ಡೂರವರಾಯಿತು, ಅನೇಕ ಒಬ್ಬರಲ್ಲ ಇಬ್ಬರಲ್ಲ, ಫಕೀರೇಶ್ ಕಣಿವೆಯವರಾಯಿತು, ರಾಜ್ಗುರು ಗುರುಸ್ವಾಮಿ ಗವಾಯಿಗಳವರಾಯಿತು. ಇವರೆಲ್ಲ ಸಂಗೀತದ ಅತ್ಯುತ್ತಮ ಪದವೀಧರರಾಗಿ ಕ್ಯಾಮ್ರಾ ಅಂತೇನು ಇದ್ದುವಲ್ಲ, ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕ್ಯಾಮ್ರಾದೊಳಗೆ ತೆಗೆದಿರ್ತಕ್ಕಂಥ ಇವೆಲ್ಲ ಅಂದರೆ ಪೂಜ್ಯ ಪುಟ್ಟರಾಜ ಗುರುಗಳು ಎಲ್ಲೆಲ್ಲಿ ಸಂಗೀತದ ಕಚೇರಿಯನ್ನು ಕೊಟ್ಟರು ಆ ಸಂಗೀತ ಕಚೇರಿ ಕೊಟ್ಟಿರ್ತಕ್ಕಂಥ ಭಾವಚಿತ್ರಗಳು. ಇದು ನಮ್ಮ ನಾಟಕ ಕಂಪ್ನಿಯೊಳಗೆ ಪಾತ್ರವನ್ನು ಮಾಡ್ತಕ್ಕಂಥ ಪುರುಷರೇ ಸ್ತ್ರೀ ಪಾತ್ರವನ್ನು ಮಾಡ್ತಕ್ಕಂಥ ಅದು ನಾಟಕ ಕಂಪ್ನಿದು ಭಾವಚಿತ್ರ. ತದನಂತರ ಇವು ಸಂಗೀತದ ಕಚೇರಿದು. ಇವತ್ತರನಾಗಿ ಪೂಜ್ಯ ಪುಟ್ಟರಾಜ ಗುರುಗಳು ವೈಲಿನ್ ಆಗಲಿ ಸಾರಂಗಿ ಆಗಲಿ ನಿಂತುಕೊಂಡೇ ನುಡಿಸ್ತಾ ಇದ್ದರು. ಕಚೇರಿ ಸಂಗೀತದ ಕಚೇರಿಯನ್ನು ಕೊಡ್ತಾ ಇದ್ದರು. ಮೂಲತಃ ಗುರುಗಳು ಹತ್ತಿರ್ತಕ್ಕಂಥ ವಾಹನ ಇದು ಗಾಡಿ ಮೆಟಡೋರ್ ಅಂತ ತಿಳ್ಕೊಂಡು ದಾವಣಗೆರೆಯ ಸದ್ಭಕ್ತರು ಪೂಜ್ಯ ಪುಟ್ಟರಾಜ ಗುರುಗಳಿಗೆ ಕೊಡಿಸ್ತಾರೆ. ಆಗಿನ ಕಾಲದೊಳಗೆ ಗುರುಗಳು ಇದ್ದ ಕಾಲದೊಳಗೆ ಇಷ್ಟೆಲ್ಲ ವಿದ್ಯಾರ್ಥಿಗಳು ಆಗಿನ ಕಾಲದೊಳಗೆ ಇದ್ದವರು. ತದನಂತರ ಈಗಂತೂ ಲೆಕ್ಕನೇ ಇಲ್ಲ. ಯೋಗಿ ಪಂಚಾಕ್ಷರಿ ಅಜ್ಜನವರ ಪುಣ್ಯಾರಾಧನೆ ಕಾರ್ಯಕ್ರಮ ಮಾಡುವಂಥ ಪ್ರಸಂಗದೊಳಗೆ ನೋಡಬೇಕು, 2 ಕಣ್ಣುಗಳು ಸಾಲೋದಿಲ್ಲ ಅಂಥ ಅದ್ಭುತವಾಗಿರುವಂಥ ಕಾರ್ಯಕ್ರಮ ಇಲ್ಲಿ ಈ ಭವ್ಯವಾಗಿರುವಂಥ ಈ ಮಂಟಪದೊಳಗೆ ನಡೀತದೆ. ತದನಂತರ ಇದೇ ಮಂಟಪದೊಳಗೆ ಆಶ್ರಮದ ಮಕ್ಕಳು ನಿತ್ಯದೊಳಗೆ ಪ್ರಸಾದವನ್ನು ಮಾಡ್ತಾರೆ. ತದನಂತರ ಪವಿತ್ರವಾಗಿರ್ತಕ್ಕಂಥ ಇವತ್ತು ಹೊರಗಿನ ಎಷ್ಟೇ ಜನ ಭಕ್ತರು ಬರಲಿ, ಮಧ್ಯಾಹ್ನದ ಸಮಯದೊಳಗೆ ಈಗಲೂ ಸಹಿತ ಪ್ರತಿಯೊಬ್ಬ ಭಕ್ತರು ಏನು ಮಾಡ್ತಾರೆ ಅಂತ ತಿಳ್ಕೊಂಡು ಕೇಳಿದ್ರೆ, ಅವರವರ ಮನೆಯೊಳಗೆ ಯಾವುದೇ ಒಂದು ಹುಟ್ಟು ಹಬ್ಬ ಆಗಲಿ, ಮತ್ತೊಂದು ಆಗಲಿ, ಮಗದೊಂದು ಆಗಲಿ, ಅವರವರ ಹಿರಿಯರ ಕಾರ್ಯಕ್ರಮಗಳು ಯಾವುದೇ ಇದ್ದರೂ ಸಹಿತ ಅವರೆಲ್ಲ ಇಲ್ಲಿ ಯಾಕೆ ಮಾಡ್ತಾರೆ ಅಂತ ತಿಳ್ಕೊಂಡು ಕೇಳಿದರೆ, ನಾವು ಗದುಗಿನ ವೀರೇಶ್ವರ ಪುಣ್ಯಾಶ್ರಮದೊಳಗೆ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಂದು ಪ್ರಸಾದವನ್ನು ಮಾಡಿಸಿದ್ರೆ ಸಾಕು, ಆ ಮಕ್ಕಳ ಜೊತೆಗೆ ನಾವು ಕೂತ್ಕೊಂಡು ಪ್ರಸಾದ ಮಾಡಿ ಬರಬೇಕು ಅಂತ ತಿಳ್ಕೊಂಡು ಇಲ್ಲಿ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದೊಳಗೆ ತಮಗೇನು ಯಾವ ಇಷ್ಟವಾಗಿರ್ತದಲ್ಲ, ಶಿರ ಆಗಲಿ, ಗೋಧಿ ಹುಗ್ಗಿ ಆಗಲಿ, ಹೆಸರು ಬೇಳೆ ಪಾಯಸ ಆಗಲಿ, ಮತ್ತೊಂದಾಗಲಿ, ಮುಗ್ದೊಂದಾಗಲಿ, ಆ ಎಲ್ಲವನ್ನು ಪವಿತ್ರವಾಗಿರ್ತಕ್ಕಂಥ ಪ್ರಸಾದವನ್ನು ಇವತ್ತರನಾಗಿ ಈಗಾಗಲೇ ಗೋಧಿ ಹುಗ್ಗಿ ತಯಾರಾಗಿದೆ. ತದನಂತರ ಆ ಕಡೆ ಅನ್ನ, ಆ ಕಡೆ ಸಾಂಬಾರು, ಆ ಕಡೆ ಬದನೆಕಾಯಿ ಪಲ್ಯ, ಇವತ್ತರನಾಗಿ ಮುಂತಾದ ಎಲ್ಲ ಪದಾರ್ಥಗಳನ್ನು ತಯಾರಾಗ್ತದೆ. ಇದು ಏನಂತ ತಿಳ್ಕೊಂಡು ಕೇಳಿದರೆ, ಇಲ್ಲೆಲ್ಲ ಸ್ಟೋರ್ ರೂಮ್ ಅಂತೇನು ನಾವು ಕರಿತೀವಲ್ಲ,
ಇದು ರೇಷನ್ ಇಟ್ಕೊಳ್ತಕ್ಕಂಥದ್ದು. ಅಂದರೆ ಒಂದು ದಿನಕ್ಕೆ ಎಷ್ಟು ಬೇಕು ಅಷ್ಟು ಇದು ರೇಷನ್ಗಳನ್ನು ಇಲ್ಲಿ ನಾವೆಲ್ಲ ಸಂಗ್ರಹ ಮಾಡ್ಕೊಳ್ತೀವಿ. ಇದೆಲ್ಲ ಈ ದಾಸೋಗದ ಎಲ್ಲ ಸೇವೆಯನ್ನು, ಪ್ರಸಾದ ಸಿದ್ಧತೆಯನ್ನು ಮಾಡ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ ಅಂತ ತಿಳ್ಕೊಂಡು ಕೇಳಿದರೆ, ಸುಮಾರು ಈಗಾಗಲೇ 40 ವರ್ಷಗಳ ಪರ್ಯಂತರವಾಗಿ ಶಂಕರಯ್ಯ ಸ್ವಾಮಿ ಹಿರೇಮಠ ರಣತೂರು ಅಂತ ತಿಳ್ಕೊಂಡು ಇವರು ಈ ಎಲ್ಲ ಅಡಿಗೆಯನ್ನು ಸಿದ್ಧತೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಶಂಕರಯ್ಯ ಸ್ವಾಮಿ ರಣತೂರು ಅವರು ಮಾಡ್ಕೊಂಡು ಬರ್ತಾರೆ. ಇವರು ಪ್ರಸಾದವನ್ನು ಸಿದ್ಧತೆಯಾದ ನಂತರ ಎಲ್ಲ ಮಕ್ಕಳಿಗೆ, ಅಂದರೆ ಗದಿಗೆಗೆ ಪ್ರಸಾದವನ್ನು ಎಡಿ ಕಳಿಸಿ ನಂತರ ಎಲ್ಲ ಮಕ್ಕಳಿಗೆ ಪ್ರಸಾದವನ್ನು ನೀಡಿದ ನಂತರ ಯಾವ ಭಕ್ತಾದಿಗಳು ಪ್ರಸಾದ ಮಾಡಿಸಿರ್ತಾರಲ್ಲ ಆ ಭಕ್ತಾದಿಗಳು ಸಹಿತ ಮಕ್ಕಳ ಜೊತೆಗೆ ಕೂತ್ಕೊಂಡು ಅವರು ಪ್ರಸಾದವನ್ನು ಸ್ವೀಕಾರ ಮಾಡಿ ಖುಷಿಯಿಂದ ಸಂತೋಷವನ್ನು ಪಟ್ಟು ಹೋಗ್ತಕ್ಕಂಥ ಇದು ಒಂದು ಸಂದರ್ಭ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಪ್ರತಿದಿನ ಒಂದು ಹೊತ್ತು ಅಂದರೆ ಮಧ್ಯಾಹ್ನದ ಸಮಯಕ್ಕೆ ಶಿರಾ ಆಗಲಿ, ಗೋಧಿ ಹುಗ್ಗಿ ಆಗಲಿ, ಮತ್ತೊಂದಾಗಲಿ, ಮಗದೊಂದಾಗಲಿ ಒಂದು ಥರ ಸ್ವೀಟನ್ನು ನಾವು ಕೊಡ್ತಾ ಇರ್ತೀವಿ. ಒಂದು ಥರ ನಾವು ಒಂದೊಂದು ಟೈಮ್ದೊಳಗೆ ಚಪಾತಿ, ಒಂದೊಂದು ಟೈಮ್ದೊಳಗೆ ರೊಟ್ಟಿ, ಇನ್ನೊಂದು ಟೈಮ್ದೊಳಗೆ ಪಲಾವು, ಮತ್ತೊಂದು ಮಗದೊಂದು, ಈ ಥರ ನಾವಾಗೆಲ್ಲ ಪ್ರಸಾದವನ್ನು ಮಕ್ಕಳಿಗೆ ಕೊಡ್ತಾ ಬರ್ತಾ ಇದ್ದೀವಿ. ತದನಂತರ ಇದನ್ನೆಲ್ಲವನ್ನು ಪವಿತ್ರವಾಗಿರುವಂಥ ಭಕ್ತಾದಿಗಳು ಕೊಡ್ತಕ್ಕಂಥ ಇದೆಲ್ಲ ರೇಷನ್ನು, ಅಂದರೆ ನಮಗೆ ಒಂದು ದಿನಕ್ಕೆ ಎಷ್ಟು ಬೇಕು ಅಷ್ಟೇ ಇಲ್ಲಿ ನಾವು ತಂದಿಟ್ಕೊಳ್ತೀವಿ. ಇದನ್ನೆಲ್ಲವನ್ನು ಒಂದು ಕಡೆ ಸಂಗ್ರಹ ಮಾಡಿ ಇಟ್ಟಿರ್ತಕ್ಕಂಥ ಸ್ಟೋರ್ ರೂಮ್ ಬೇರೆ ಇದೆ. ಒಂದು ದಿನಕ್ಕೆ ನಮಗೆ ಏನೇನು ಬೇಕಾಗ್ತದ ಅದನ್ನು ಅಲ್ಲಿಂದ ತಂದು ಇಲ್ಲಿ ಇಟ್ಟುಕೊಂಡು ಇದನ್ನು ಪ್ರಸಾದವನ್ನು ಮಾಡ್ತಕ್ಕಂಥ ಕೆಲಸವನ್ನು, ಸಿದ್ಧತೆ ಮಾಡ್ತಕ್ಕಂಥ ಕೆಲಸವನ್ನು ಇಲ್ಲಿ ನಡೀತದೆ. ತದನಂತರ ಪವಿತ್ರವಾಗಿರ್ತಕ್ಕಂಥ ಸುಮಾರು ಒಂದು 8-10 ಮಂದಿ ಹೆಣ್ಮಕ್ಕಳು, ಇಲ್ಲಿ 3-4 ಮಂದಿ ಗಂಡ್ಮಕ್ಕಳು ಈ ಪ್ರಸಾದವನ್ನು ಸಿದ್ಧತೆ ಮಾಡುವವರಿದ್ದಾರೆ. ತದನಂತರ ಈ ಸಿದ್ಧತೆಯನ್ನು ಬೆಳಗಿನ ಜಾವ 9-9:30 ಗಂಟೆಗೆ ಟಿಫಿನ್ ಅಂತೇಳಿ ಒಂದು ಥರದ ಟಿಫಿನವನ್ನು ಕೊಡ್ತೀವಿ. ಮಧ್ಯಾಹ್ನ 1:30-2 ಗಂಟೆಗೆ ಪ್ರಸಾದ, ಸಾಯಂಕಾಲ 8:30-9 ಗಂಟೆಗೆ ಪ್ರಸಾದ. ತದನಂತರ ನಾವು ಬೇರೆ ಊರದವ್ರು ಇದ್ದೀವಿ ರೀ, ಪರಸ್ಥಳದವ್ರು ಭಕ್ತರು ಇದ್ದೀವಿ, ನಮಗೆ ಪ್ರಸಾದ ಟೈಮಿಗೆ ಬರಲಿಕ್ಕಾಗಿಲ್ಲ ಅಂತ ತಿಳ್ಕೊಂಡು ಅವ್ರು ಏನಾದರೂ ರಾತ್ರಿ 10 ಗಂಟೆಗೆ ಬರಲಿ, 11 ಗಂಟೆಗೆ ಬರಲಿ, 12 ಗಂಟೆಗೆ ಬರಲಿ, ಬಂದವರಿಗೆ ಪ್ರಸಾದವನ್ನು ನಿತ್ಯದೊಳಗೆ ಸಹಿತ ರಾತ್ರಿ 12 ಆದರೂ ಬಂದರೂ ಪ್ರಸಾದವನ್ನು ಸಿಗುವಂಥ ಸ್ಥಳ ಅದು ಯಾವುದಾದ್ರೂ ಇದ್ದರೆ ಅದುವೇ ಗದುಗಿನ ವೀರೇಶ್ವರ ಪುಣ್ಯಾಶ್ರಮ ಎನ್ನುವಂಥದ್ದು ನಾವು ಇಲ್ಲಿ ತಿಳ್ಕೊಂಡು ಬರಬೇಕಾಗ್ತದೆ. ಹಾಗಾಗಿ ಇಲ್ಲಿ ಪವಿತ್ರವಾಗಿರ್ತಕ್ಕಂಥ ಈ ಪ್ರಸಾದದ ಮಹತ್ವ ಏನಿದೆ ಅಂತ ತಿಳ್ಕೊಂಡು ಕೇಳಿದರೆ, ಯಾರು ಸುಗಾರ್ ಆಗಿದೆ, ಯಾರು BP ಬಂದಿದೆ, ಮತ್ತೊಂದು ಮಗದೊಂದು ನಮಗೆ ಮೈ ಒಳಗೆ ಆರಾಮ ತಪ್ಪಿದೆ ಅನ್ನತಕ್ಕಂಥ ಭಕ್ತರು, ಅಂದರೆ ಮೈ ಒಳಗೆ ಹುಷಾರಿಲ್ಲದವರು ಬಂದು ಈ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದೊಳಗೆ ಮಾಡಿರ್ತಕ್ಕಂಥ ಈ ಮಹಾಪ್ರಸಾದವನ್ನು ಸ್ವೀಕಾರ ಮಾಡ್ತಾರಲ್ಲ, ಅವರವರ ರೋಗಗಳನ್ನು ದೂರ ಆಗ್ತಕ್ಕಂಥ ಶಕ್ತಿ ಎದರೊಳಗೆ ಐತಿ ಅಂತ ತಿಳ್ಕೊಂಡು ಕೇಳಿದರೆ, ಪೂಜ್ಯ ಪುಟ್ಟರಾಜ ಗುರುವರ್ಯರ ಪಂಚಾಕ್ಷರಿ ಅಜ್ಜನವರು ಸ್ಥಾಪನೆ ಮಾಡಿರ್ತಕ್ಕಂಥ ಈ ಆಶ್ರಮದೊಳಗೆ ತಯಾರಾಗ್ತಕ್ಕಂಥ ಪ್ರಸಾದದೊಳಗಂತ ಅದ್ಭುತವಾಗಿರುವಂಥ ಶಕ್ತಿ ಇದೆ ಅನ್ನತಕ್ಕಂಥದ್ದು ನಾವೆಲ್ಲ ಇಲ್ಲಿ ನೋಡ್ಕೊಂಡು ಬರಬೇಕಾಗ್ತದೆ. ನಮ್ಮ ಗುರುಗಳ ಗದ್ದಿಗೆ ಈಗಾದರೂ ಸಹಿತ ಅನೇಕ ರೋಗಿಗಳು, ಅನೇಕ ದುಃಖಿತರು, ಅನೇಕ ನೊಂದವರು ಬೆಂದವರು ಏನು ಬರ್ತಾರೆ ಗುರುಗಳ ಗದ್ದಿಗೆ, ಏನು ಸಂಕಲ್ಪ ಮಾಡ್ಕೊಳ್ತಾರೆ, ಸಂಕಲ್ಪ ಮಾಡ್ಕೊಂಡು ಏನು ಪ್ರಸಾದ ತೆಗೆದುಕೊಳ್ತಾರೆ, ಅವರವರ ಕಷ್ಟಗಳನ್ನು, ಅವರವರ ತೊಂದರೆಗಳನ್ನು ದೂರ ಆಗತಕ್ಕಂಥ ಶಕ್ತಿ ಈ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಪ್ರಸಾದದೊಳಗೆ ಇದೆ ಅನ್ನತಕ್ಕಂಥ ವಿಚಾರವನ್ನು ನಾವೆಲ್ಲ ತಿಳ್ಕೊಂಡು ಬರಬೇಕಾಗ್ತದೆ. ಇದನ್ನೆಲ್ಲ ಇವತ್ತಿನ ದಾಸೋಹದ ಎಲ್ಲ ಮಕ್ಕಳಿಗೆ ಪ್ರಸಾದದ ವ್ಯವಸ್ಥೆ ಭಕ್ತರು ಏನು ಮಾಡಿದ್ದಾರೆ ಅಂತ ತಿಳ್ಕೊಂಡು ಕೇಳಿದರೆ, ಇವತ್ತಿನ ದಿವಸ ಗೋಧಿ ಹುಗ್ಗಿ ಮತ್ತು ಪವಿತ್ರವಾಗಿರ್ತಕ್ಕಂಥ ಮಿರ್ಚಿ ಪ್ರಸಾದವನ್ನು ಇವತ್ತಿನ ದಿನದ ಭಕ್ತರೇ ಮಾಡಿದ್ದಾರೆ. ಇದನ್ನು ಭಕ್ತರ ಸೇವಾ, ಈ ಎಲ್ಲ ನಮ್ಮ ಮಕ್ಕಳಿಗೆ ಎಷ್ಟು ಬೇಕು, ಭಕ್ತರಿಗೆ ಎಷ್ಟು ಬೇಕು ಅಷ್ಟೆಲ್ಲ ಪ್ರಸಾದವನ್ನು ನಮ್ಮ ಪರಶುರಾಮ ಭಟ್ರು ಅವ್ವಣ್ಣವರಂತೆ ತಿಳ್ಕೊಂಡು ಈ ನಿತ್ಯದೊಳಗ ಈ ದಾಸೋಹದ ಪ್ರಸಾದವನ್ನು ಸಿದ್ಧತೆಯನ್ನು ಮಾಡ್ತಕ್ಕಂಥವ್ರು. ಅವರು ಬೆಳಗ್ಗೆ 6 ಗಂಟೆ ಆಯಿತು ಅಂತ ತಿಳ್ಕೊಂಡು ಕೇಳಿದರೆ 6 ಗಂಟೆಗೆ ದಾಸೋಹದ ಮನೆ ತೆಗೆದ್ರು ಅಂತ ತಿಳ್ಕೊಂಡು ಕೇಳಿದರೆ, ರಾತ್ರಿ 12 ಆದರೂ ಸಹಿತ ನಾವು 12 ಗಂಟೆವರೆಗೂ ಈ ದಾಸೋಹದ ಕೋಲಿ ಓಪನ್ನೇ ಇರುತ್ತದೆ. ಯಾಕ ಬೇಡಪ್ಪ, ಮತ್ತಿಟ್ಟು ಗಂಟ್ಲು ಹಿಡಿದು ಬಿಡ್ತದೆ. VIP ಜನಗಳಿಗೆ ಬಂದಿರತಕ್ಕಂಥವರಿಗೆ ಪ್ರಸಾದದ ವ್ಯವಸ್ಥೆ. ಆ ಕಡೆ ಮುಂದೆ ಕಾಣತಕ್ಕಂಥದ್ದು 1 ವರ್ಷ ಎಷ್ಟು ನಮಗೆ ದಾಸೋಹಕ್ಕೆ ಕಟ್ಟಿಗೆ ಬೇಕಾಗ್ತವೆ, ಆ ಕಟ್ಟಿಗೆಗಳನ್ನು ನಾವು ಈಗಲೇ ಬ್ಯಾಸಿಗೆ ದಿನದೊಳಗೆ ಎಲ್ಲ ಸಂಗ್ರಹವನ್ನು ಮಾಡಿಟ್ಟುಕೊಳ್ತೀವಿ. ನಂತರ ಇದಕ್ಕೆ ಜಾತ್ರಾ ಬಯಲು ಅಂತ ನಾವು ಕರ್ಕೊಂಡು ಬರ್ತೀವಿ. ಈ ಜಾತ್ರಾ ಬಯಲು ಅಂತ ಯಾಕೆ ಕರ್ಕೊಂಡು ಬರ್ತೀವಿ ಅಂತ ತಿಳ್ಕೊಂಡು ಕೇಳಿದ್ರೆ, 4-5 ದಿನಗಳ ಪರ್ಯಂತರವಾಗಿ ಜಾತ್ರೆಯ ಸಂದರ್ಭದೊಳಗೆ
ಬಂದಿರುವಂಥ ಜನಗಳಿಗೆ ಪ್ರಸಾದಕ್ಕಾಗಿ ಈ ಜಾತ್ರಾ ಬೈಲದೊಳಗೆ ನಾವೆಲ್ಲ ಇಲ್ಲಿ ಪ್ರಸಾದಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಹಾಗಾಗಿ ಪವಿತ್ರವಾಗಿರುವಂಥ ಇಲ್ಲಿ ಜಾತ್ರೆ ಟೈಮ್ದೊಳಗೆ ಪ್ರಸಾದದ ವ್ಯವಸ್ಥೆ ತೇರಿನ ದಿನ ಅಂದರೆ ಪಂಚಾಕ್ಷರಿ ಅಜ್ಜನವರ ಜಾತ್ರೆ ಸಂದರ್ಭದೊಳಗೆ KH ಪಾಟೀಲ್ ಸಭಾಭವನ ಅಂತ ತಿಳ್ಕೊಂಡು ಅಲ್ಲಿ ನಾವು ಏನು ಮಾಡ್ತೀವಿ ಅಂತ ತಿಳ್ಕೊಂಡು ಕೇಳಿದ್ರೆ ತೇರಿನ ದಿನ, ಯಾಕಂದ್ರೆ ಲಕ್ಷ ಲಕ್ಷ ಜನಗಳ ಪ್ರಸಾದವನ್ನು ಮಾಡ್ತಿರ್ತಾರೆ. ಹಾಗಾಗಿ ಜಾಗ ಸಾಲುದಿಲ್ಲ ಅಂತ ತಿಳ್ಕೊಂಡು ನಾವು ಏನು ಮಾಡ್ತೀವಿ ಅಂತ ತಿಳ್ಕೊಂಡು ಕೇಳಿದರೆ ಅಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡ್ತೀವಿ. ಇದು ಭವ್ಯವಾಗಿರುವಂಥ ಪಂಡಿತ ಪಂಚಾಕ್ಷರಿ ಗುರುವರ್ಯರ ಇದು ಶಿಖರ ಅಂತ ಕರ್ಕೊಂಡು ಬರ್ತಾರೆ, ಗೋಪುರ ಅಂತ ನಾವೇನು ಕರ್ಕೊಂಡು ಬರ್ತೀವಿ. ಈ ಗೋಪುರ ನಂತರ ಇಷ್ಟೆಲ್ಲ ಈ ಬೈಲದೊಳಗೆ ಅನೇಕ ಮಕ್ಕಳು ಆಟ ಪಾಠಗಳನ್ನು ಆಡುವುದಕ್ಕಾಗಿ ಇದನ್ನು ಪೂಜ್ಯ ಕಲ್ಲಯ್ಯಜ್ಜನವರು ಬಹಳ ಸುಂದರವಾಗಿ ಇದನ್ನು ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದವರಾಗ್ತಾ ಇದ್ದಾರೆ. ತದನಂತರ ಶಾಲಾ ಗ್ರೌಂಡುಗಳಾದಾವೆ, ಅಲ್ಲಿ ಮಕ್ಕಳು ಆಟ ಪಾಠಗಳು ಆಡೋದ್ರ ಜೊತೆಗೆ ಕೊಡಬೇಕಾಗಿದೆ. ಅಂದರೆ ಇಂಥ ಜಿಲ್ಲದ ಮಕ್ಕಳು ಇಲ್ಲ ಅನ್ನಪ್ಲೇ ಇಲ್ಲ, ಇಂಥ ತಾಲೂಕದ ಮಕ್ಕಳು ಇಲ್ಲ ಅನ್ನಪ್ಲೇ ಇಲ್ಲ, ಇಂಥ ಊರಿನ ಮಕ್ಕಳು ಇಲ್ಲ ಅನ್ನಪ್ಲೇ ಇಲ್ಲ. ಎಲ್ಲ ಈ ನಮ್ಮ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಈ ಎಲ್ಲ ಭಾಗದ ಮಕ್ಕಳು ಗದುಗಿನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಶಾಲೆ ಆಗಲಿ, ಸಂಗೀತ ಆಗಲಿ, ತಬಲಾ ಆಗಲಿ ಇದನ್ನೆಲ್ಲ ಕಲಿತಕ್ಕಂಥ ಮಕ್ಕಳು ಇವೆಲ್ಲ ನಾವು ಆಶ್ರಮದೊಳಗೆ ನಾವು ನೋಡ್ಕೊಂಡು ಬರ್ತೀವಿ. ಹಾಗಾಗಿ ಇವೆಲ್ಲ ಮಕ್ಕಳು ಅನೇಕ ಕಲಬುರಗಿ ಭಾಗ, ಬಿಜಾಪುರ ಭಾಗ, ತದನಂತರ ಬಾಗಲಕೋಟೆ, ಬಳ್ಳಾರಿ, ರಾಯಚೂರು, ಧಾರವಾಡ, ಹುಬ್ಬಳ್ಳಿ ಇಂಥ ಜಿಲ್ಲದ ಮಕ್ಕಳು ಇಲ್ಲ ಅನ್ನಪ್ಲೇ ಇಲ್ಲ. ಎಲ್ಲ ಜಿಲ್ಲದ ಮಕ್ಕಳು ಇಲ್ಲಿ ನಮ್ಮ ಆಶ್ರಮದೊಳಗೆ ಸಂಗೀತವನ್ನು ಕಲಿತಾರೆ. ಇದು ಸರ್ ಏನಿದು ಈ ಕಡೆ ಬಂದಿದೆ? ಇದು ನೋಡ್ರಿ ಈ ಕೆಳಗಡೆ ಹೈಸ್ಕೂಲ್, ಇದು ಹೈಸ್ಕೂಲ್ ಬೋರ್ಡ್ ತಗೊಂತ ಹೇಳ್ರಿ. ಇದು ಹೈಸ್ಕೂಲ್ ಅಂದರೆ ಎಲ್ಲ ಪ್ರೌಢಶಾಲೆ ಇಲ್ಲಿ ಪ್ರಾರಂಭವಾಗಿರುವಂಥದ್ದು. ಇದು ಬಿ ಮ್ಯೂಸಿಕ್ ಕಾಲೇಜ್ ಅಂತ ತಿಳ್ಕೊಂಡು ಇಲ್ಲೆಲ್ಲ ಮಕ್ಕಳಿಗೆ ಪಾಠವನ್ನು ಇವರು ಇಷ್ಟದ್ದು. ಇದು ಬಿ ಮ್ಯೂಸಿಕ್ ಕಾಲೇಜ್ ಅಂತ ತಿಳ್ಕೊಂಡು ಇಲ್ಲೆಲ್ಲ ಮಕ್ಕಳಿಗೆ ಪಾಠವನ್ನು ಇವರು ಶಿಕ್ಷಕರು ನಮ್ಮ ಡಾಕ್ಟರ್ ವಿಶ್ವನಾಥ ಗವಾಯಿಗಳು ಹಿರೇಮಠ ಅಂಥೇಳಿ ಪೂಜ್ಯ ಪುಟ್ಟರಾಜ ಗುರುಗಳು ಸೇವೆಯನ್ನು ಮಾಡಿ ಗುರುವರ್ಯರ ಹತ್ರ ಸಂಗೀತವನ್ನು ಕಲಿತು ಇಲ್ಲೇ ಸಂಗೀತದ ಬೋಧಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲೆಲ್ಲ ಮಕ್ಕಳಿಗೆ ಸಂಗೀತದ ಪಾಠಕ್ಕೆ ಬರುವಂಥ ಮಕ್ಕಳಿಗೆಲ್ಲ ವ್ಯವಸ್ಥೆಯನ್ನು ಇವರು ನಮ್ಮ ಗುರುಗಳಾಗಿರ್ತಕ್ಕಂಥ ವಿಶ್ವನಾಥ ಹಿರೇಮಠ ಸರ್ ಅವರು ಮಕ್ಕಳಿಗೆ ಪಾಠವನ್ನು ಮಾಡ್ತಿರ್ತಾರೆ. ಸಿತಾರ ವಿಭಾಗ ಅಂತೇಳಿ ಇಲ್ಲೆಲ್ಲ ಸಿತಾರ ಕಲಿತಕ್ಕಂಥ ಮಕ್ಕಳಿಗೆ ಇದು ಸಿತಾರವನ್ನು ಕಲಿಸೋದಕ್ಕಾಗಿ ಇಲ್ಲೆಲ್ಲ ಸಿತಾರ ವಿಭಾಗ. ಇದು ತಬಲಾ ವಿಭಾಗ. ಅಂದರೆ ಈ ಬಿ ಮ್ಯೂಸಿಕ್ದೊಳಗೆ ಸಂಗೀತ ಸಬ್ಜೆಕ್ಟ್ದೊಳಗೆ ಬರ್ತಕ್ಕಂಥ ಯಾರು ತಬಲಾ ಕಲಿತೀನಿ ಅಂತ ಏನು ವಿಷಯನ ಆಯ್ಕೆ ಮಾಡ್ಕೊಳ್ತಾರಲ್ಲ ಅದರೊಳಗೆ ತಬಲಾವನ್ನು ಕಲಿಯೋದಕ್ಕಾಗಿ ತಬಲಾ ಶಿಕ್ಷಕರಾಗಿ ಪ್ರಾಚಾರ್ಯರಾಗಿ ಅವರೆಲ್ಲ ಮಾಡ್ತಾರೆ. ನೀವು ನಡ್ರಿ ಮತ್ತೆ ಬಯಸ್ಕೋಬೇಕಾಗ್ತದೆ. ನೀವು ಎಲ್ಲರೂ ನಡ್ರಿ, ಹೊರ ನಡ್ರಿ ನೀವೆಲ್ಲರೂ ಹೊರ ನಡಿತಮ್ಮ, ನೀನು ನಡಿ ಹೊರ ನಡಿ, ಅಲ್ಲಿ ಕ್ಲಾಸ್ ನಡೀತಾವ, ಅಲ್ಲಿ ಹೊರ ನಡಿ. ಸರ್, ನಾನು ಪಂಡಿತ್ ಪಂಚಾಕ್ಷರ ಸಂಗೀತ ಮಹಾವಿದ್ಯಾಲಯದಲ್ಲಿ ತಬಲಾ ವಿಭಾಗದ ಮುಖ್ಯಸ್ಥನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ನನ್ನ ಹೆಸರು ಡಾಕ್ಟರ್ ಹನುಮಂತ್ ಬಿ ಹೂಗಾರ್. ಇಲ್ಲೇ ಆಶ್ರಮದಲ್ಲಿ ಸುಮಾರು 25 ವರ್ಷಗಳಿಂದ ತಬಲಾ ಸೇವೆಯನ್ನು ಮಕ್ಕಳಿಗೆ ವಿದ್ಯಾವನ್ನು ನೀಡುತ್ತಿದ್ದೇನೆ.
ಅದರಲ್ಲಿ ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ನಾನು ತೀನ್ತಾಲ್ ವಿಷಯ ಕುರಿತು ನಾನು ಮಕ್ಕಳಿಗೆ ಬೋಧನೆಯನ್ನು ಮಾಡುತ್ತಿದ್ದೇನೆ. ಅದರಲ್ಲಿ ತೀನ್ತಾಲ್ ಮುಕುಡಾಗಳು ಮತ್ತು ತುಕುಡಾಗಳನ್ನು ಆ ಮಕ್ಕಳಿಗೆ ನಾನು ಕಲಿಸ್ತಾ ಇದ್ದೇನೆ. ಅದರಲ್ಲಿ ನಮ್ಮಲ್ಲಿ ಇಲ್ಲಿ ಹರ್ಷದ್, ಆಮೇಲೆ ಭೀಮಾಶಂಕರ್, ಆಮೇಲೆ ನಾಗೇಂದ್ರ, ಆಮೇಲೆ ಆನಂದ್, ಆಮೇಲೆ ವೆಂಕಟೇಶ್ ಅವರು, ಇವರೆಲ್ಲರೂ ಈ ಕ್ಲಾಸಿನಲ್ಲಿ ಅಭ್ಯಾಸಕ್ಕಾಗಿ ಇಲ್ಲಿ ಇಷ್ಟೊತ್ತುವರೆಗೂ ಕೂಡ ನಮ್ಮ ಜೊತೆಗೆ ಅವರು ಒಂದು ತಬಲಾ ವಿಚಾರದ ಕುರಿತು ನಾವೆಲ್ಲರೂ ಇಲ್ಲಿ ಪ್ರಾಯೋಗಿಕವಾಗಿ ಅವರಿಗೆ ಮಕ್ಕಳಿಗೆ ನಾನು ಬೋಧನೆ ಮಾಡ್ತಾ ಇದ್ದೀನಿ. ವೈಲಿನ್ ವಿಭಾಗ ಇದು ಬಂದ್ಬಿಟ್ಟು ವೈಲಿನ್ ಅನ್ನು ಅಧ್ಯಯನ ಮಾಡ್ತಕ್ಕಂಥ ಎಲ್ಲ ಸ್ಟೂಡೆಂಟ್ ವೈಲಿನ್ ಅನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ಇದು. ಸೊ ಇಲ್ಲಿ ಯಾರು ಒಂದು ವೈಲಿನ್ ವಿಭಾಗ ಇದು ಬಂದ್ಬಿಟ್ಟು ವೈಲಿನ್ ಅನ್ನು ಅಧ್ಯಯನ ಮಾಡ್ತಕ್ಕಂಥ ಎಲ್ಲ ಸ್ಟೂಡೆಂಟ್ ವೈಲಿನ್ ಅನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ಇದು. ಸೊ ಇಲ್ಲಿ ಯಾರು ಒಂದು ನಾರಾಯಣರಾವ್ ಹಿರೇಕೊಳಚಿ ಅಂತೇಳಿ ಓಕೆ ಅವರು ಮುಖ್ಯಸ್ಥರಾಗಿ ವೈಲಿನ್ ಅನ್ನು ಬೋಧನೆ ಮಾಡ್ತಾರೆ. ಇಲ್ಲಿ ಯಾರಾದರೂ ಗಿರೀಶ್ ಅಂತ ಆಶ್ರಮದ ವಿದ್ಯಾರ್ಥಿ ಮತ್ತು ಕಾಲೇಜಿನ ವಿದ್ಯಾರ್ಥಿ. ಇಲ್ಲಿ ನಮ್ಮ ಸಂಜಯ್ ಮತ್ತು ಇವರೆಲ್ಲ ನಮ್ಮ ವಿದ್ಯಾರ್ಥಿಗಳು. ನಮ್ಮ ಸರು ನಾರಾಯಣ್ ಹಿರೇಕೊಳಚಿ ಅಂತ. ಅದರಲ್ಲಿ ವೈಲಿನ್ ಅಂತಂದರೆ ನಮ್ಮ ಗುರು ಅಜ್ಜೋರಿಗೆ ಭಾಳ ಪ್ರೀತಿ ವಾದ್ಯ. ಆ ವಾದ್ಯ ನಾವು ಕಲಿತಾ ಇದ್ದೀವಿ ಅಂದರೆ ನಮ್ಗೆ ಭಾಳ ತುಂಬ ಖುಷಿ ಇದೆ ಈ ಇದರಲ್ಲಿ. ಇದು ಒಳ್ಳೆ ಮೆಲೋಡಿ ಇನ್ಸ್ಟ್ರೂಮೆಂಟ್. ಒಳ್ಳೆ ಈ ತಂತಿ ವಾದ್ಯ ಆ ಪ್ಲೇ ಮಾಡೋದು ಇದೆಯಲ್ಲ, ಅದು ಒಂದು ಮನಸ್ಸಿಗೆ ಬಹಳ ಖುಷಿ ಕೊಡುತ್ತೆ. ಆಮೇಲೆ ಇದರಿಂದ ಒಳ್ಳೆ ಫ್ಯೂಚರ್ ಇದೆ. ನಾವು ಯಾಕಂದರೆ ಪ್ರತಿಯೊಂದೂ ಇದರಲ್ಲಿ ನಾವು ಪ್ಲೇ ಮಾಡ್ಬೋದು. ಒಂದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಆಯಿತು, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಆಯಿತು, ಫಿಲಮ್ ಸಾಂಗ್ ಆಯಿತು, ಪ್ರತಿಯೊಂದು ನಾವು ಇದರಲ್ಲಿ ಪ್ಲೇ ಮಾಡ್ಬೋದು. ಅಂಥದ್ದು ನಾವು ಹೆಚ್ಚಿನದಾಗಿ ನಾವು ಇನ್ನೂ ಪ್ರಾಕ್ಟೀಸ್ ಮಾಡಬೇಕು. ಸ್ವಲ್ಪ ನಮ್ಮ ಸರ್ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ನಾವು ಅಷ್ಟೇ ಪ್ರಾಕ್ಟೀಸ್ ಮಾಡ್ತೀವಿ. ಇದು ಬಂದ್ಬಿಟ್ಟು ಖಯಾಲ ವಿಭಾಗ ಅಂತ ಹೇಳ್ಬಿಟ್ಟು ನೋಡಿ, ಈ ಥರ ಆದರೆ ಕಾಣಿಸುತ್ತೆ ನಿಮಗೆ. ಇದು ಖಯಾಲ ವಿಭಾಗ ಅಂತ ಹೇಳ್ಬಿಟ್ಟು. ಮತ್ತು ಇದರಲ್ಲಿ ಕೂಡ ತುಂಬ ಸಾಧನೆ ಮಾಡಿರೋರಾದರೆ ಈ ಒಂದು ಸಂಸ್ಥೆಯಿಂದ ನೋಡ್ಬೋದು ನೀವು. ಇದೆಲ್ಲ ಪ್ರತಿಯೊಂದೂ ಈ ಥರ ಎಲ್ಲ ಒಂದು ಅಚೀವ್ಮೆಂಟ್ಸು, ಗ್ರೇಟ್ ಅಚೀವರ್ಸ್ ಆಗಿರುವಂಥದ್ದು ನೋಡಿ. ಇಲ್ಲೆಲ್ಲ ಒಂದು ಪಿಕ್ಚರ್ಸ್ ಆದರೆ ನಿಮ್ಗೆ ಕಾಣಿಸುತ್ತೆ, ನೋಡ್ಬೋದು. ಈ ಥರ ಎಲ್ಲ ಇದೆ ವಿಭಾಗ ಅಂತ ಹೇಳಿ ಟುಮರಿ ವಿಭಾಗ ಅಂತ ಹೇಳ್ಬಿಟ್ಟು ಇದು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರೋದು. ಸೊ ನೋಡ್ಬೋದು, ಒಳಗಡೆ ಬಂದಿದ ತಕ್ಷಣ ಈ ಥರ ಆದರೆ ಒಂದು ಕಾಣಿಸುತ್ತೆ ನಿಮಗೆ, ಟುಮರಿ ವಿಭಾಗ ಅಂತ ಹೇಳ್ಬಿಟ್ಟು. ಟುಮರಿ ಹೇಳಿಕೊಡೋರು ಡಾಕ್ಟರ್ ಹೆಗ್ಡೆ ಮೇಡಮ್ ಅವ್ರು ಅಂತ ಹೇಳಿ. ಓಕೆ ಅವರು ಮೇಡಮ್. ಓಕೆ, ನಮಸ್ತೆ ಗೈಸ್. ಇದು ಬಂದ್ಬಿಟ್ಟು ಒಂದು ಉಪನ್ಯಾಸ ಕೊಠಡಿ ಅಂತ ಹೇಳ್ಬಿಟ್ಟು. ಅಂದರೆ ಎಲ್ಲ ಒಂದು ಟೀಚರ್ಸ್, ಉಪನ್ಯಾಸ ಅಂದರೆ ಒಂದು ಟೀಚರ್ಸ್ ಅಲ್ವಾ? ಹೌದು. ಓಕೆ, ಅವರ ಒಂದು ಕೊಠಡಿ ನೋಡ್ಬೋದು ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನನ್ನ ಹೆಸರು MS ಮಠ, ತಬಲಾ ಉಪನ್ಯಾಸಕರು, PPC ಸಂಗೀತ ಮಹಾವಿದ್ಯಾಲಯ ಗದಗ. ಇಲ್ಲಿ BM ಪ್ರಥಮ ಮತ್ತು BM ತೃತೀಯ, ಆಮೇಲೆ BM ತೃಪ್ಸೆಮ್ ವಿದ್ಯಾರ್ಥಿಗಳ ಕ್ಲಾಸುಗಳು, ತಬಲಾ ಕ್ಲಾಸ್ಗಳು ನಡೀತೇವೆ. ಇದು ಮಾಡಿರ್ತಾರೆ ಅದನ್ನೆಲ್ಲ ರೆಕಾರ್ಡ್ ಮಾಡಿ ಅದನ್ನು ಒಂದು ಎಡಿಟಿಂಗ್ ಮಾಡಿರೋದಾಗಿರ್ಬೋದು, ಒಂದು ಆಡಿಯೋನ, ಒಂದು ಸಂಗೀತವನ್ನು. ಸೊ ಅದೆಲ್ಲ ನೋಡಿ ಇಲ್ಲಿ ನಡೆಯುತ್ತೆ. ಸರ್, ಇಲ್ಲಿ ವಿದ್ಯಾರ್ಥಿಗಳು ಯಾರು ಇಲ್ವಲ್ಲ ಇವಾಗ? ಈಗ ಎಲ್ಲರೂ ಕ್ಲಾಸ್ ಮುಗಿದೋ ಅವರು ಅವ್ರಿಗೆ ಯಾವ ಥರ ಎಡಿಟಿಂಗ್ ಮಾಡೋದು ಕೂಡ ಕಲಿಸ್ಕೊಡ್ತಾರಾ? ಇದರಲ್ಲಿ ಟೀಚರ್ಸ್ಗಳದಾರ, ಟೀಚರ್ಸ್ ಅದಾರ, ಕಂಪ್ಯೂಟರ್ ಲ್ಯಾಬ್ ಇದು. ಅಂದರೆ ವೋಕಲ್ಸು, ಹೌದೌದು, ಆ ವಿಷಯಕ್ಕೆ ಸಂಬಂಧಪಟ್ಟದ್ದು ಇನ್ಸ್ಟ್ರೂಮೆಂಟ್. ಇದು ಸಂಗೀತ ಮಹಾವಿದ್ಯಾಲಯದ ಕಾರ್ಯಾಲಯ ಇದು. ಓಕೆ. ಇದು ಪ್ರಿನ್ಸಿಪಲ್ ಚೇಂಬರ್ ಇದು. ಪ್ರಿನ್ಸಿಪಲ್ ಚೇಂಬರ್. ಓಕೆ. ಅಂದರೆ ಸಂಗೀತಕ್ಕೆ ಸಂಬಂಧಪಟ್ಟಿದ್ದ ಒಂದು ಪ್ರಿನ್ಸಿಪಲ್ ಆದರೆ ಇಲ್ಲಿ ಇರ್ತಾರೆ. ಹೌದೌದು ಚೇಂಬರ್. ಓಕೆ. ಹುಟ್ಟಿರ್ತಕ್ಕಂಥದ್ದು ಅವ್ರ ಹೆಸರು, ಅವರ ತಂದೆ ತಾಯಿ ಹೆಸರು, ಅವರು ಯಾವ ಮಠದ ಒಡೆಯರು, ಎಷ್ಟನೇ ಇಸ್ವಿ ಒಳಗೆ ಹುಟ್ಟಿದ್ರು, ಎಷ್ಟನೇ ಇಸ್ವಿ ಒಳಗೆ ಪಂಚಾಕ್ಷರ ಜನ ಅವ್ರ ಲಿಂಗದೊಳಗಾದ್ರು, ಇದೆಲ್ಲ ಮಾಹಿತಿ ಇದರೊಳಗೆ ಸಿಗುತ್ತೆ. ಇದು ಸ್ವರಗಳದ್ದು, ಇದು ಸ್ವರಗಳ ರೋಹ ಅಂತೇಳಿ ಸ್ವರಗಳದ್ದು ಇದು. ಮತ್ತೆ ಇದು ಅದಕ್ಕೆ ಸಂಬಂಧಪಟ್ಟಿದ್ದೆ. ಇವೆಲ್ಲ ವಾದ್ಯಗಳನ್ನ ಪೂಜ್ಯರು ನುಡಿಸ್ತಿದ್ರು. ಎಲ್ಲ ವಾದ್ಯಗಳನ್ನು ನುಡಿಸ್ತಾ ಇದ್ರು, ಎಲ್ಲ ವಾದ್ಯಗಳು ಪರಮ ಪೂಜ್ಯರು. ಇದು ಸಾರಂಗಿ. ಇದು ಈ ಥರ ಎಲ್ಲ ತುಂಬ ಆದರೆ ಈ ಥರ ಒಂದು ಇದು ಮಾಡ್ತಾ ಇದ್ರು. ಇದು ಸ್ವರಮಂಡಲ. ಓಕೆ ಓಕೆ. ಇದು ಸ್ವರಮಂಡಲ. ಇದು ವಯಲಿನ್. ಇದು ತಬಲಾ. ತಬಲಾ.
ಅಂದರೆ ಆ ರೂಮ್ಸ್ ಪಕ್ಕದಲ್ಲೇ ಒಂದು ಫೋಟೋಸನ್ನು ಹಾಕಿದ್ದಾರೆ. ಹೌದು ಹೌದು. ಗೈಸ್ ಇಲ್ಲಿ ನೋಡ್ಬೋದು ಅವರಿಗೆ ದೊರೆತ ಬಂದ ಪ್ರಶಸ್ತಿಗಳು ಇವು. ಪ್ರಶಸ್ತಿಗಳು ಪರಮ ಪೂಜ್ಯರಿಗೆ ದೊರಕಿದಂಥ ಒಂದು ಪ್ರಶಸ್ತಿಗಳು. ಸರ್ ಆ ಒಂದು ಸಂಗೀತ ಕಲಿಯಕ್ಕೆ ಏಜ್ ಅನ್ನೋದು ಏನಾದರೂ ಇದೆಯಾ? ಯಾವ ಏಜಲ್ಲಿ ಕರಿಬೇಕು ಅಂತ? ಲಾಸ್ಟ್ ನಮ್ಮ ಏನದು ಅಂದರೆ ನಮ್ಮ ಆಶ್ರಮಕ್ಕೆ ಸೇರ್ಪಡೆ ಮಾಡುವಂಥದ್ದು 18 ವರ್ಷದ ಒಳಗಿರಬೇಕು ಆ ವಿದ್ಯಾರ್ಥಿ. 18 ವರ್ಷ ಮೇಲಿದ್ರೆ ಅವನನ್ನು ಇಲ್ಲಿ ಸೇರಿಸ್ಕೊಳ್ಳೋದಿಲ್ಲ. 18 ವರ್ಷದ ಒಳಗೆ ಅವ ಎಷ್ಟೇ ವರ್ಷದವನೇ ಇರಲಿ ನಮ್ಮ ಆಶ್ರಮಕ್ಕೆ ಸೇರಿಸ್ಕೊಳ್ಳಿಕ್ಕೆ 18 ವರ್ಷದ ಒಳಗಿರೋರು. ಈ ಥರದ ಕೊಠಡಿಗಳಿವೆಲ್ಲ ಸಂಗೀತವನ್ನು. ಹೀಗೆ ಜೂನಿಯರ ಸೀನಿಯರ ಹಿಂಗೆ ಒಂದೊಂದು ವಿಭಾಗವನ್ನು ಮಕ್ಕಳಿಗೆ ಪಾಠವನ್ನು ಮಾಡ್ತಕ್ಕಂಥ ವಿಭಾಗಗಳು ಇವೆಲ್ಲ. ಅವರು ಖ್ಯಾತ ಹಿಂದೂಸ್ತಾನಿ ಕಲಾವಿದರಾಗಿರ್ತಕ್ಕಂಥ ಪದ್ಮಭೂಷಣ ವೆಂಕಟೇಶ್ ಕುಮಾರ್ ಗವೈಗಳಂತೇಳಿ ನಮ್ಮ ಆಶ್ರಮದ ಮೇರು ಪರ್ವತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವೆಲ್ಲ ಗುರುಗಳು ನುಡಿಸ್ತಕ್ಕಂಥ ವಾದ್ಯಗಳು. ದಿಲ್ರುಬಾ, ತಬಲಾ, ಮಂಡೋಲಿನ್, ಆಮೇಲೆ ಹಾರ್ಮೋನಿಯಂ, ಸಾರಂಗಿ, ಈ ತರದ ಎಲ್ಲ ವಾದ್ಯಗಳು ಪೂಜ್ಯ ಗುರುಗಳು. ಸರ್ ಇಲ್ಲೊಂದು ಒಂದು ವರ್ಡ್ ಹಾಕಿದ್ದಾರೆ, ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಇದು ಶಾರೀರಿಕ ನೋಡಿ ಈಗ ಈ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಶಾಲೆ, ಈ ಸಂಗೀತ ಶಾಲೆ ಆದರೆ ನಿಮ್ಗೆ ಈ ಥರ ಕಾಣಿಸುತ್ತೆ. ಎಲ್ಲನೂ ಒಂದು ಮೇಲೆ ಒಂದು ಕೆಳಗಡೆ ನೋಡಿರ್ತಕ್ಕಂಥದ್ದು ಕಾಲೇಜ್ ಏನದಲ್ಲ ಏಜ್ ಲಿಮಿಟೆಡ್ ಐತೆ ಅದಕ್ಕೆ. ಅಂದ್ರೆ ಡಿಗ್ರಿ ಮಾಡಿದವರು PUC ಮುಗಿದ ನಂತರ ಬರ್ಲಕ್ಕೆ ಅವಕಾಶ ಇದೆ. ಇಲ್ಲೇನಾಯ್ತಲ್ಲ ಇದು PUC ಅಂತ ಏನು ಇದಕ್ಕೆ ನೇಮ್ ಇಲ್ಲ. 4 ವರ್ಷದ ಮಕ್ಕಳು ಬರಬಹುದು, 5-6 ವರ್ಷದ ಮಕ್ಕಳು ಬರಬಹುದು. ಏಜ್ ಲಿಮಿಟೆಡ್ ಇದಕ್ಕೇನಿಲ್ಲ. ಎಷ್ಟಾದರೂ ಜನ ಬರಬಹುದು. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಮಂಜಯ್ಯ ಎಸ್ ಹಿರೇಮಠ ಅಂತೇಳಿ. ಸರ್ ನಿಮ್ಮೂರು? ನಮ್ಮದು ಶಿಗ್ಗಾಂವ ತಾಲೂಕು ಚಿಕ್ಕಮಲ್ಲೂರು. ಸರ್ ಇಲ್ಲಿ ಏನು ವೃತ್ತಿ ಮಾಡ್ತೀರಾ ನೀವು? ಸರ್ ಇಲ್ಲಿ ಸಂಗೀತ ಶಾಲೆ ಒಳಗೆ ಹೆಡ್ ಮಾಸ್ಟರ್ ಅಂತೇಳಿ ವರ್ಕ್ ಮಾಡ್ತಾ ಇದ್ದೀನಿ. ಮುಖ್ಯೋಪಾಧ್ಯಾಯರಾಗಿ ಕೆಲಸ ನಿವೃತ್ತಿ ಒಂದು ಕೆಲಸನ ಮಾಡ್ತಾ ಇದ್ದೀರಾ? ಸೊ ಎಷ್ಟು ವರ್ಷಗಳಿಂದ ನೀವು ಒಂದು ವೃತ್ತಿನ ಮಾಡ್ತಾ ಇದ್ದೀರಾ, ಸೇವೆ ಸಲ್ಲಿಸ್ತಾ ಇದ್ದೀರಾ? ಸರ್ ನಾವು ಮೊದಲು ಆಶ್ರಮದಲ್ಲಿ ಕಲಿಯಾಕಂತ ಬಂದಿದ್ವಿ. ಅಲ್ಲೇ ಕಲಿತ ಮೇಲೆ ಮ್ಯಾನೇಜ್ಮೆಂಟ್ನವರು ಇಲ್ಲಿ ಸಂಗೀತ ಪಾಠಶಾಲೆಗೆ ಜಾಬಿಗೆ ಕಳಿಸಿದ್ರು. ಇದು ಗ್ರ್ಯಾಂಟಿಗೆ ಎಲಿಜಿಬಲ್ ಆಗಿದ್ದು 2010. 90ರಿಂದ ಇದು ಸಂಗೀತ ಪಾಠಶಾಲೆ ಪ್ರಾರಂಭ, 90-91ರಿಂದ. ಇದು 2010ರಿಂದ ಸರ್ಕಾರದ ಅನುದಾನಕ್ಕೆ ಒಳಪಟ್ಟಿತ್ತು. ಇಲ್ಲಿ ನಮ್ಮಲ್ಲಿ ಜೂನಿಯರ್, ಸೀನಿಯರ್, ವಿದ್ವತ್ ಪೂರ್ವ, ವಿದ್ವತ್ ಅಂತಿಮ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಪರೀಕ್ಷೆಗಳನ್ನು ನಡೀತವೆ. ಸರ್ ಇವಾಗ ನಾನು ಒಂದು ಸ್ಕೂಲ್ಸಲ್ಲಿ ಎಲ್ಲ ಒಂದು ಶಾಲೆಗಳಾದರೆ ಅಂದರೆ ಓದೋದು ಅಭ್ಯಾಸಗಳು ಆ ಥರ ಎಲ್ಲ ನೋಡಿದ್ದೀನಿ. ಸೊ ಅದರಲ್ಲಾದರೆ ಒಂದು ಜಾಬ್ಸನ್ನು ಸಿಗುತ್ತೆ. ಸೊ ಇಂಥ ಸಂಗೀತ ಶಾಲೆಗಳಲ್ಲಿ ಮಕ್ಕಳು ಬಂದು ಓದಿದರೆ ಸೊ ಅವರಿಗೆ ಎಂಥ ಒಂದು ಫೀಲ್ಡ್ಗಳಲ್ಲಿ ಜಾಬ್ಗಳು ಸಿಗುತ್ತೆ, ಎಲ್ಲೆಲ್ಲಿ ಒಂದು ಕೆಲಸನ ಮಾಡ್ಬೋದು ಅವರು? ಎಸ್, ಈಗ ಸರ್ ನಮ್ಮಲ್ಲಿ ಸೀನಿಯರು, ವಿದ್ವತ್ ಪೂರ್ವ, ಅಂತಿಮ ಮುಗಿಸ್ಕೊಂಡಿದ್ರು ಅಂದ್ರೆ ಸೀನಿಯರ್ ಮುಗಿಸಿದ್ರೆ ಪ್ರಾಥಮಿಕ ಶಾಲೆಗೆ ಅಪಾಯಿಂಟ್ಮೆಂಟ್ ಆಗ್ತಾರ. ಸಂಗೀತ ಗೌರ್ಮೆಂಟ್ ರೀ, ಏಡೆಡ್ ಸ್ಕೂಲ್ಗೆ ಆಗ್ತಾರ. ಮುರಾರ್ಜಿ ಇಂತಲ್ಲೆಲ್ಲ ಒಂದು ವೃತ್ತಿನ ಸಲ್ಲಿಸಬಹುದು ಅವರು, ಅಂದ್ರೆ ಜಾಬ್ಸ್ ಆ ಥರ ಗೌರ್ಮೆಂಟ್ ಜಾಬೇ ಆಗ್ತಾರ. ಓಕೆ ಓಕೆ. ಮತ್ತೆ ಈ ಶಾಲೆ ಬಗ್ಗೆ ಏನಾದರೂ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀರಾ? ಈ ಏಜ್ ಲಿಮಿಟ್ ಎಷ್ಟಿರಬೇಕು ಇಲ್ಲಿ ಈ ಶಾಲೆ? ಸರ್ ಏಜ್ ಇಲ್ಲಿ ನಾವು 9 ವರ್ಷದಿಂದ ಹಿಡಿದು 25 ವರ್ಷ ಒಳಗೆ ಮಕ್ಕಳನ್ನ ಕರ್ಕೊಂತೀವಿ ಇಲ್ಲಿ. ಹೌದ್ರಿ, ಹೌದು. ಅಂದ್ರೆ ಈಗ ಮಕ್ಕಳಿಗೆ ಏನ್ರಿ ಅಂದ್ರೆ 9 ವರ್ಷ ಆತಂದ್ರೆ ಅವ್ರಿಗೆ ಬರ್ಕೊಳ್ಳಿಕ್ಕೆ, ಹಾರ್ಮೋನಿಯಂ ಬಾತಿ ಹಾಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತೇಳಿ 9 ವರ್ಷ ಲಿಮಿಟ್ ಮಾಡಿದೇವ್ರಿ. ಇವಾಗ ಕಣ್ಣು ಕಾಣಿಸ್ತಿರೋರು ಒಂದು ಸಂಗೀತನ ಬಾರಿಸ್ಬೋದು. ಅದೇ ಸ್ವಾಮೀಜಿಗಳವರೇ ನಮಗೆ ಒಂದು ಇನ್ಸ್ಪಿರೇಷನ್ ಆಗಿದ್ದಾರೆ. ಸೊ ಅವರು ಕೂಡ ಸ್ವಾಮೀಜಿಗಳವರು ಕಣ್ಣು ಕಾಣಿಸ್ತಾ ಇರಲಿಲ್ಲ. ಸೊ ಅವರು ಎಲ್ಲ ಒಂದು ಇನ್ಸ್ಟ್ರೂಮೆಂಟ್ಸನ್ನು ಬಾರಿಸಿರೋ ಅಂತ ನಾವು ನೋಡ್ತಾ ಇದ್ದೀವಿ. ಹೌದು. ಸೊ ಆ ಥರ ಯಾರಾದರೂ ಈ ಥರ ಕಣ್ಣು ಕಾಣಿಸಿರೋರು ಈ ಥರ ಒಂದು ಎಲ್ಲ ಇನ್ಸ್ಟ್ರೂಮೆಂಟ್ಸನ್ನು ಬಾರಿಸ್ತಾ ಇರೋರು ಇಲ್ಲಿ ಅದ ರೀ, ಸುಮಾರು ಜನ ಇಲ್ಲಿ ಕಲಿತು ಹೋಗಿದ್ದಾರೆ ಹೊರಗೆ. ಆಮೇಲೆ ನಮ್ಮಲ್ಲಿ ಏನಿರ್ತೈತೆ ಅಂದ್ರೆ ನಾರ್ಮಲ್ ಸ್ಕೂಲ್ ರೀ, ಎಲ್ಲಾ ಮಕ್ಕಳು ಬರ್ತಾರ ಇಲ್ಲಿ. ಅಂಗವಿಕಲರು ಬರ್ತಾರ, ಅಂಧರು ಬರ್ತಾರ, ಇತರೆ ಜನಾಂಗದ ವಿದ್ಯಾರ್ಥಿಗಳು ಬರ್ತಾರ. ಅಂದ್ರೆ ನಾರ್ಮಲ್ ಸ್ಕೂಲ್, ಪ್ರೈಮರಿ ಹೈಸ್ಕೂಲ್ ಹೆಂಗಿರ್ತಾವ ಆ ಟೈಪ್ ಎಲ್ಲಾ ಮಕ್ಕಳು ಇಲ್ಲಿ ಬರ್ತಾರ. ಮತ್ತೆ ಅಲ್ಲಿ ಒಂದು ಗದಿಗೆಯಲ್ಲಿ ಅಲ್ಲಿ ಕೂತ್ಕೊಂಡು ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ವಿದ್ಯಾರ್ಥಿಗಳು. ಅವರು ಈ ಶಾಲೆಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಅವರು? ಹೌದ್ರಿ, ಇಲ್ಲಿ ಕಲಿತ ಅಲ್ಲಿ ಮಠದಲ್ಲಿ ವಸ್ತಿ ಅಲ್ಲೇ ಇರ್ತಾರಲ್ಲ, ಹಿಂಗಾಗಿ ಇಲ್ಲಿ ಕ್ಲಾಸ್ ಮುಗಿಸ್ಕೊಂಡು ಹೋಗಿ ನಾನು ಮಾರ್ನಿಂಗ್ ನೋಡ್ತಾ ಇದ್ದೆ. ಅಲ್ಲಿ ಒಂದು ರಾಗಗಳಾಗಿರ್ಬೋದು ಮತ್ತೆ ತಬ್ಲಾಗಳಾಗಿರ್ಬೋದು ತುಂಬಾ ಚೆನ್ನಾಗಿ ಇದು ಮಾಡ್ತಾ ಇದ್ರು. ಅಲ್ಲಿ ನಾನು ಕೂತ್ಕೊಂಡ್ಬಿಟ್ಟು
ಥರ ಒಂದು ನಿಮಿಷ ಒಂದು 2 ನಿಮಿಷ ಅಲ್ಲಿ ಕೂತ್ಕೊಂಡಿರೋ ಟೈಮ್ ನನಗೆ ಮೈಂಡೆಲ್ಲ ಫುಲ್ಲು ಪಾಸಿಟಿವ್ ಆಗಿ ಹೋಯ್ತು. ಮತ್ತು ಅಲ್ಲೊಂದು ವೀಡಿಯೋ ಶೂಟ್ ಮಾಡ್ತಾ ಇದ್ದೆ ನಾನು. ಮಾಡ್ತಾ ಇರಬೇಕಾದ್ರೆ ಸರ್ ಹತ್ರ ಒಂದು ಈ ಥರ ಮಾತುಕತೆ ನಡೀತಾ ಇರಬೇಕಾದ್ರೆ ಅಲ್ಲಿ ನಾನು ವೀಡಿಯೋ ರೆಕಾರ್ಡ್ ಮಾಡ್ತಾ ಇರಬೇಕಾದ್ರೆ ಈ ಮೈಕ್ ವರ್ಕ್ ಆಗಲಿಲ್ಲ. ಯಾಕಂತ ಏನಾದರೂ ಹೇಳ್ತೀರಾ? ಈ ಮೈಕ್ ಅನ್ನೋದು ವರ್ಕ್ ಆಗಲಿಲ್ಲ. ಅವರು ಅಲ್ಲಿ ಒಂದು ಹಾರ್ಮೋನಿಯಂ ಬಾರಿಸ್ತಾ ಇದ್ರು. ಅವಾಗ ಈ ಮೈಕ್ ವರ್ಕ್ ಆಗಲಿಲ್ಲ. ಏನಕ್ಕಂತ ಹೇಳ್ತೀರಾ? ಇಲ್ಲಿ ಗುರುಗಳ ಶಕ್ತಿ ಅಷ್ಟೊಂದು ಇದೆ ಐತ್ರಿ ಇಲ್ಲಿ. ನಾನು ಹೇಳಿಲ್ಲ ಅದಕ್ಕೆ ಏನಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ವೇವ್ಸ್ ಬರುತ್ತೆ. ಅದ್ರ ಏನು ಬರುತ್ತೆ ತಂತಿಗಳು, ಆ ಒಂದು ವಾಯ್ಸು ಇದಕ್ಕೆ ಮ್ಯಾಚ್ ಆಗ್ತಾ ಇದೆ. ಅದು ಆ ಒಂದು ಫ್ರೀಕ್ವೆನ್ಸಿ ಅದೇನು ಬರುತ್ತೋ ಗೈಸ್, ಅದು ಫ್ರೀಕ್ವೆನ್ಸಿ ಅನ್ನೋದು ಇದಕ್ಕೆ ಮ್ಯಾಚ್ ಆಗ್ತಾಯಿದೆ. ಅದಕ್ಕೋಸ್ಕರ ಇದರಲ್ಲಿ ಬರ್ತಾರೆ ಸೌಂಡು ಅದಕ್ಕೆ ಮ್ಯಾಚ್ ಆಗಿಬಿಟ್ಟು ಮೈನಸ್ ಆಗೋಗಿದೆ. ಸೌಂಡ್ ಅನ್ನೋದೇ ಬರ್ತಾ ಇಲ್ಲ ಇದರಲ್ಲಿ, ವರ್ಕೇ ಆಗ್ತಾ ಇಲ್ಲ. ಅವಾಗ ನನಗೆ ಗೊತ್ತಾಯ್ತು ಏನಂತ ಹೇಳಿದ್ರೆ ಇದೆಲ್ಲ ಮೇಯ್ನ್ ಬಂದ್ಬಿಟ್ಟು ಫ್ರೀಕ್ವೆನ್ಸಿ ಮ್ಯಾಟ್ರ್ ಆಗುತ್ತೆ. ಸೊ ಅದರಿಂದ ನಾನು ಒಂದು ಗಮನಿಸ್ತಾ ಇದ್ದೀನಿ, ನಿಮ್ಮ ಹತ್ರ ಎಲ್ಲ ಮಾತಾಡ್ತಾ ಇರಬೇಕಾದ್ರೆ ನೀವೆಲ್ಲ ಪಾಸಿಟಿವ್ ಆಗಿರ್ತೀರ, ಪ್ರಶಾಂತವಾಗಿರುತ್ತೆ ನಿಮ್ಮ ಮನಸ್ಸೆಲ್ಲ, ನಿಮ್ಮ ಮೈಂಡ್ ಎಲ್ಲ. ಸೊ ಮೇಯ್ನಾಗಿ ಬಂದುಬಿಟ್ಟು ನಾನು ಸಂಗೀತನೇ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಥರ ಒಂದು ಸಂಗೀತನ ಈ ಥರ ಒಂದು ಅಭ್ಯಾಸ ಮಾಡ್ತಾ ಇರಬೇಕಾದ್ರೆ ನಮ್ಮ ಮೈಂಡ್ ಅನ್ನೋದು ಒಂದು ಪ್ರಶಾಂತತೆ, ಆ ಒಂದು ವೇವ್ಸ್ ಅನ್ನೋದು ನಮ್ಮ ಮೈಂಡ್ ವೇವ್ಸ್ಗೆ ಕನೆಕ್ಟ್ ಆಗುತ್ತೆ. ಸೊ ಆ ಕನೆಕ್ಟ್ ಆಗಿಬಿಟ್ಟು ನಮ್ಮ ಮೈಂಡ್ ಅನ್ನೋದು ಪ್ರಶಾಂತವಾಗಿರುತ್ತೆ ಅಂತ ನಾನು ತುಂಬ